ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ. ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೆ ಮೇ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀವೆಂಕಟೇಶಂ ಲಕ್ಷ್ಮೀಶಮನಿಷ್ಠಗ್ನಮಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಹರಿ ಓಂ. ನಿನ್ನೆ ದಿನ ನಾವು ವೆಂಕಟಾಚಲದ ಮಹಾತ್ಮ್ಯ ಅಂತನ್ನುವಂಥದ್ದನ್ನು ತಿಳಿಯುವ ಅದರ ಅಂಗಭೂತವಾಗಿ ಮಾಧವ ಬ್ರಾಹ್ಮಣನ ಚರಿತ್ರೆ ಅಂತನ್ನುವಂಥದ್ದನ್ನು ನೋಡಿದ್ವಿ. ಭಗವಂತನ ಪಾರಮ್ಯ, ಅವನು ಹೇಗೆ ನಮ್ಮನ್ನು ನಿಯಂತ್ರಣ ಮಾಡ್ತಾನೆ, ನಾನಾ ರೀತಿಯಾದಂತಹ ಪಾಪಗಳನ್ನು ಘಟಿಸಿದರೂ ಕೂಡ ಆ ಪಾಪಗಳನ್ನೆಲ್ಲ ಕಳೀಲಿಕ್ಕೆ ಸಮರ್ಥವಾದಂತಹ ವೆಂಕಟಾಚಲ ಅಂತನ್ನುವಂಥದ್ದರ ಪ್ರದರ್ಶನ ಅಂತನ್ನುವಂಥದ್ದನ್ನು ನಮಗೆ ಭವಿಷ್ಯೋತ್ತರ ಪುರಾಣ ಅಂತರ್ಗತ ವೆಂಕಟೇಶ ಮಹಾತ್ಮ್ಯ ತಿಳಿಸಿತ್ತು. ಅದರ ಮುಂದುವರೆದ ಭಾಗ ಅಂತನ್ನುವಂಥದ್ದನ್ನು ನೋಡೋಣಂತೆ. ಶತಾನಂದ ಉವಾಚ ಪುರಾತೋರ್ಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರಾಃ ಸುಮುಖಂ ಜಾಹ್ನವಿ ತೀರೆ ಸಂತೋಷ ಚಕ್ರಿರೆ ದ್ವಿಜಾಃ. ತಸ್ಮಿನ್ ಕಾಲೇ ಮುನಿಶ್ರೇಷ್ಠೋ ನಾರದೋ ಮುನಿಸತ್ತಮಃ ಉವಾಚ ವಚನಂ ವಿಪ್ರಾನ್ ಕಿಮರ್ಥಂ ಯಜ್ಞಮುತ್ತಮಂ ಕೋ ಭುಂಕ್ತೆ ಯಜ್ಞಸುಫಲಂ ಕೋ ವಾ ಅಧ್ವರ್ಯುಶ್ಚ ದೇವತಾಃ ಕೃತಂ ಯಜ್ಞಫಲಂ ಕಸ್ಯ ಚಾರ್ಪ್ಯತೆ ಮುನಿಪುಂಗವಾಃ. ಒಮ್ಮೆ ಈ ಕಾಶ್ಯಪರು ಮೊದಲಾದಂತಹ ಋಷಿಗಳು ಎಲ್ಲರೂ ಸೇರಿಕೊಂಡು ಗಂಗಾ ತೀರದಲ್ಲಿ ಒಂದು ಯಜ್ಞಗಳನ್ನು ಮಾಡ್ತಾ ಇದ್ರಂತೆ. ಆ ಯಜ್ಞಗಳನ್ನು ಮಾಡಬೇಕಾದ್ರೆ ಮುನಿಶ್ರೇಷ್ಠರಾದಂತಹ ನಾರದರು ಬರ್ತಾರೆ. ಬಂದು ಈ ಯಜ್ಞಫಲ ಅಂತ, ಈ ಯಜ್ಞ ಅಂತನ್ನುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ಒಂದು, ಯಾವುದೇ ಯಜ್ಞ ಮಾಡಬೇಕಾದ್ರೆ ಯಾಕೆ ಮಾಡ್ತಿದ್ದೀರಿ ಅಂತನೋ ಪ್ರಯೋಜನ. ಆಮೇಲೆ ಯಾರು ಈ ಯಜ್ಞ ಫಲವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂಥ ಪ್ರಶ್ನೆ, ಎರಡನೇ ಪ್ರಶ್ನೆ ಮಾಡ್ತಾರೆ. ಮತ್ತು ಈ ಯಜ್ಞಫಲದ ಮೂಲ ದೇವತೆ ಯಾರು, ಮತ್ತು ಯಾರಿಗೆ ಈ ಯಜ್ಞಫಲದ ಅರ್ಪಣೆ ಅನ್ನೋದನ್ನು ನೀವು ಮಾಡೋರಿದ್ದೀರಿ, ಇದ್ರ ಬಗ್ಗೆ ಕೇಳ್ತಾರೆ. ಅದ್ರ ಬಗ್ಗೆ ಅವರಲ್ಲೇನೇ ಕೆಲವೊಂದು ಚರ್ಚೆಗಳು ನಡೀತದೆ. ಆದರೂ ಕೂಡ ಸಂಶಯದಲ್ಲಿ ಮಧ್ಯ ಆ ಯಜ್ಞ ಅಂತನ್ನುವಂಥದ್ದು ಅಲ್ಲಿ ನಿಲ್ಲುತ್ತೆ. ಯಾರು ಈ ಯಜ್ಞವನ್ನು ಫಲಭೋಗ ಮಾಡುವಂಥವರು ಅಂತನೋ ಪ್ರಶ್ನೆಯಲ್ಲಿ ವಿಮರ್ಶೆಗಳು ನಡೀತವೆ. ಆ ಚರ್ಚೆಗಳ ಮಧ್ಯದಲ್ಲಿ ನಿಲ್ಲುತ್ತೆ. ಇದು ನಮ್ಮ ಪುರಾಣಗಳಲ್ಲಿ ಬರುವಂತಹ ಒಂದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಯಜ್ಞಗಳು ಅಂತಂದರೆ ಒಂದಿಷ್ಟು ಪುರೋಹಿತರು ಬರ್ತಾರೆ, ಅವರೊಂದು ನಿರ್ಮಾಣ ಮಾಡ್ತಾರೆ ಯಜ್ಞಕುಂಡ, ಅದನ್ನು ಮಾಡಿ ಹೋಗ್ತಾರೆ ಅಂತ ಅನ್ನೋದಕ್ಕಿಂತ ಯಜ್ಞದ ಪೂರ್ವಭಾವಿಯಾಗಿ ನಮ್ಮ ಅಧಿಕಾರಿಯಾದವನು ಕೇಳಬೇಕಾದ ಪ್ರಶ್ನೆಗಳಿರ್ತದೆ. ಹಿಂದಿನ ದಿನ ಅವ್ರು ಕೂಡಿಸ್ಕೊಂಡು ಒಂದು ಅರ್ಧ ಗಂಟೆ ಏನೇನು ಸಾಮಾನು ತರಬೇಕು ಅಂತನ್ನೋವಂಥ ಚೆಕ್ ಲಿಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತೀವಿ, ಎಲ್ಲ ಆಗತ್ತೆ. ಆದರೆ ಯಾರಿಗೆ ನಾಳೆ ನೀವು ಆಹುತಿ ಸಮರ್ಪಣೆ ಮಾಡೋದು, ಪ್ರಧಾನ ದೇವತೆ ಯಾರು, ಒಂದು ಅನ್ವಾದಾನ ಅಂತ ಇರುತ್ತೆ ಪ್ರತಿ ಹೋಮದಲ್ಲಿಯೂ ಕೂಡ. ಆ ಅನ್ವಾದಾನದಲ್ಲಿ ಏನೇನು ದೇವತೆಗಳು, ಯಾವ್ಯಾವ ದೇವತೆಗಳು ಬರ್ತಾರೆ ಅವರಿಗೆ ಯಾವ್ಯಾವ ಆಹುತಿ ಅಂತನ್ನುವಂಥದ್ದನ್ನು ಅವರ ಹೆಸರಿಗೆ ಸಮರ್ಪಣೆ ಮಾಡ್ತೀವಿ ನಾವು. ಆ ಆಹುತಿನೇ ಆ ದೇವತೆಗೆ ಯಾಕೆ, ಆ ಆಹುತಿಯಿಂದ ಆ ದೇವತೆ ಹೇಗೆ ಉಪಚಿತನಾಗ್ತಾನೆ ಇತ್ಯಾದಿಗಳೆಲ್ಲ. ಇದೊಂದು ತುಂಬ ಈಗ ನೀವು ಹೇಗೆ ಅಂತಂದರೆ ಒಂದಿಷ್ಟು ಗೋಧಿ ಹಿಟ್ಟಿನಿಂದ ಒಂದು ಚಪಾತಿ ನಿರ್ಮಾಣ ಆಗಬೇಕಾದ್ರೆ ಒಂದು ಪ್ರಾಸೆಸ್ ಇರುತ್ತೆ, ಹೆಂಗೆ ತಯಾರಾಗುತ್ತೆ ಅಂತನ್ನುವಂಥದ್ದು. ಹಾಗೆ ಇದೊಂದು ತಾನೇ ಒಂದು ಚಮತ್ಕಾರಿಕವಾಗಿ ಆಗೋಗಲ್ಲ ಯಜ್ಞ ಅಂತನ್ನುವಂಥದ್ದು. ಪ್ರತಿ ಯಜ್ಞ ನಡಿಬೇಕಾದ್ರೆ ಆ ಯಜ್ಞದಲ್ಲಿ ಹವ್ಯವಾಕ್ ಅಂತ ಕರಿತೀವಿ ಅಗ್ನಿಯನ್ನು. ನಾವು ಆ ಹವಿಸ್ಸನ್ನು ಹಾಕುವಂಥದ್ದರಿಂದ ಹವ್ಯವನ್ನು ತಾನು ತೊಗೊಂಡು ಹೋಗ್ತಾನೆ ಅಗ್ನಿದೇವರು. ಶಾಖಾರೂಪೇಣನೇ ಹೋಗಬೇಕು ಅಂತಿಲ್ಲ. ಆ ದೇವತೆಗಳಿಗೆ ಆ ತತ್ವದಲ್ಲಿಯೂ ಇರ್ತಾರೆ, ತತ್ವ ಭಿನ್ನವಾಗಿಯೂ ಇರ್ತಾರೆ. ಅಗ್ನಿದೇವರು ಯಾವಾಗಲೂ ಬಿಸಿಯಾಗಿ ಶಾಖದಲ್ಲಿಯೇ ಇರಬೇಕು ಅಂತಿಲ್ಲ. ಆ ಶಾಖ ಹೊರತಾಗಿ ತಮ್ಮ ತೈಜಸ್ಸನ ಶರೀರದಿಂದನೂ ಕೂಡ ಅವರು ಓಡಾಡ್ತಾರೆ. ಹಾಗೆ ಈ ಇಂದ್ರದೇವರಿಗೆ ಇಂದ್ರ ಯಸ್ವಾಹ ಅಂತಂದರೆ ಇಂದ್ರದೇವರು ನೇರವಾಗಿ ಅಲ್ಲಿ ಬರಲ್ಲ. ಆ ಇಂದ್ರದೇವರು ಇರೋ ಸ್ಥಾನದಲ್ಲಿ ಈ ಅಗ್ನಿ ಆ ಆಹುತಿಯನ್ನು ತೊಗೊಂಡೋಗಿ ಕೊಡ್ತಾನೆ. ಹಾಗಾಗಿ ಅಗ್ನಿ ಭಾಳ ಪ್ರಮುಖ ಬ್ರಾಹ್ಮಣನಿಗೆ. ಅಗ್ನಿಯ ಉಪಾಸನೆ ಅಂತನ್ನುವಂಥದ್ದು ದ್ವಿಜನಿಗೆ ಅಷ್ಟು ಹೇಳ್ತಾರೆ. ಹಾಗಾಗಿ ಪ್ರತಿ ಆಹುತಿನೂ ನಾವು ಒಂದು ಹೋಮ, ಯಾವುದೇ ಒಂದು ಹೋಮ ಮಾಡಿದ್ರೂ ಯಾವ್ಯಾವ ದೇವತೆಗಳು, ನಾವು ತುಂಬ ಮಂತ್ರಾರ್ಥಗಳು ಅದ್ರ ಬಗ್ಗೆ ಚರ್ಚೆ ವಿಶ್ಲೇಷಣೆ ಭಾಳಷ್ಟು ತಿಳ್ಕೊಂಡೇ ಮಾಡಬೇಕು ಅಂತ ಇದ್ರೂ ಕಿಂಚಿತ್ತಾದರೂ ಅಟ್ಲೀಸ್ಟ್ ನಾವು ಆಹುತಿ ಹಾಕಬೇಕಾದ್ರೆ ಇದು ಯಾವ ದೇವತೆಗೆ ಸಮರ್ಪಿತ ಆಗ್ತಾ ಇದೆ ಅಂತನ್ನುವಂಥದ್ದನ್ನು ತಿಳ್ಕೊಂಡು ಮಾಡುವಂಥದ್ದು. ಇದು ಋಷಿಗಳ ಸಂದರ್ಭದಲ್ಲಿಯೂ ಕೂಡ ಇದು ಅವರು ಯಜ್ಞಗಳನ್ನು ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾರದರು ಪ್ರಶ್ನೆ ಮಾಡ್ತಾರೆ, ಯಾರಿಗೆ ನೀವು ಸಮರ್ಪಣೆ ಮಾಡ್ತಿದ್ದೀರಿ ಅಂತ. ಆ ಚರ್ಚೆಯಲ್ಲಿ ಯಾರು ಅಂತನ್ನುವಂಥದ್ದು ಸ್ಪಷ್ಟ ಆಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಮ್ಮಿಲಿತ್ವ ತದಾ ಸರ್ವೇ ಭೃಗುಂ ಬ್ರಹ್ಮ ವಿದಾಂವರಂ
ಎಲ್ಲರೂ ಕೂಡ ಭೃಗು ಋಷಿಗಳನ್ನು ನೇಮಕ ಮಾಡ್ತಾರೆ. ಭೃಗು ಋಷಿಗಳನ್ನು ನೇಮಕ ಮಾಡಿ ನೀವು ಹೋಗಿ ಯಾರು ಈ ಯಜ್ಞ ಫಲಕ್ಕೆ ಅರ್ಹತೆ ಅಂತನ್ನುವಂಥದ್ದನ್ನು ಪಡಿತಾರೆ. ಕೊನೆಗೆ ಇದು ಯಾರಿಗೆ ಮುಟ್ತದೆ ಅಂತನ್ನುವಂಥದ್ದು. ಈಗ ರುದ್ರನಿಗೆ ಅಂತೇಳಿ ಹೋಮ ಮಾಡಿದಾಗ ರುದ್ರನಿಗೆ ಆಹುತಿ ಹೋಗ್ತದೆ. ರುದ್ರನಿಗೆ ಒಂದು ಅಥವಾ ಇಂದ್ರನ ಕುರಿತಾಗಿ ಅಥವಾ ಪರ್ಜನ್ಯನ ಕುರಿತಾಗಿ ಹೋಮ ಮಾಡಿದರೆ ಆ ದೇವತೆಗೆ ಮುಟ್ಟೋದು ಅಲ್ಲ, ಆ ದೇವತೆಯ ಒಳಗಿರುವ ಪರಮಾತ್ಮನಿಗೆ ಮುಟ್ಟೋದು ಅಂತ. ಅದನ್ನು ಕಂಡುಹಿಡ್ಕೊಳ್ಳೋದು ಹೇಗೆ ಅಂತನ್ನೋದಕ್ಕೆ ಅವರು ಯಾರು ಶ್ರೇಷ್ಠ ಅಂತನ್ನೋ ಒಂದು ವಿಚಾರಣೆಗೆ ನಿಲ್ತಾರೆ ಭೃಗು ಋಷಿಗಳು. ಅವರು ಗಚ್ಚ ಶೀಘ್ರಂ ಮಹಾಬುದ್ಧೇ ಪರಂ ವೇತ್ತುಂ ಸುರೋತ್ತಮಂ ಇತಿ ತೇಷಾಂ ವಚಶ್ರುತ್ವಾ ಭೃಗು ಕಂಜಜ ಮಂದಿರಂ. ಅವನೇನು ಮಾಡ್ತಾನಪ್ಪ ಅಂತಂದರೆ ನೇರವಾಗಿ ಆ ಚತುರ್ಮುಖ ಇರುವಂತಹ ಜಾಗಕ್ಕೆ ಬರ್ತಾನೆ. ಚತುರ್ಮುಖನ ಜಾಗಕ್ಕೆ ಬರ್ತಾನೆ. ಚತುರ್ಮುಖ ಮುದಾರಾಂಗಂ ಸರಸ್ವತ್ಯಾನು ಸೇವಿತಂ. ಅವನು ಸರಸ್ವತಿ ಜೊತೆ ತಾನು ಇರುವಂಥದ್ದನ್ನು ನೋಡೋವನಾಗ್ತಾನೆ. ಅದಾದ ಮೇಲೆ ಹೇಳ್ತಾರೆ, ಚತುರಾಸ್ಯ ಸಮುದ್ಭೂತಂ ವೇದಘೋಷ ವಿರಾಜಿತಂ ದಿಕ್ಪಾಲ ಗಣೈಸಾರ್ಧಂ ಕಿರೀಟ ಮುಕುಟೋಜ್ವಲಂ. ಇವನ್ನೆಲ್ಲ ನೋಡಿ ಇವನು ಜಗದೀಶನಾದಂಥ ನಾರಾಯಣನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ನಾರಾಯಣನ ಸ್ತೋತ್ರ ಮಾಡ್ತಾನೆ ಅಂತಂದರೆ ಮತ್ತು ಹಾಗಾದರೆ ಇವನು ಇನ್ನೊಬ್ಬರನ್ನ ಸ್ತೋತ್ರ ಮಾಡೋವನೇ ಇದ್ದಾನೆ, ಹಾಗಾಗಿ ಇವನು ಪರಮಶ್ರೇಷ್ಠನು ಅಂತ ಆಗೋದಿಲ್ಲ ಅಂತನ್ನುವಂಥ ಯೋಚನೆ ಮಾಡ್ತಾನೆ. ಅದಾದಮೇಲೆ ಪತಿತಂ ಸೌಭೃಹುಂ ದೃಷ್ಟ್ವಾ ನೋವಾಚ ವಚನ ವಿಧಿ ತಮ್ಮತ್ವಾ ಕಿಂಚಿತ್ ಅಜ್ಞಾನಮಾಶ್ರಿತಂ ಸ ಋಷಿರ್ಯಯೋ. ಅದಾದ ಮೇಲೆ ಏನು ಮಾತೇ ಆಡೋಲ್ಲ ಬ್ರಹ್ಮದೇವರು. ಈ ಭೃಗು ಋಷಿಗಳು ಬಂದಿರುವಂಥದ್ದನ್ನು ಅವ್ರ ಪಾಡಿಗೆ ಅವರು ಸ್ತೋತ್ರಾದಿಗಳನ್ನು ಮಾಡ್ತಾ ಇರ್ತಾರೆ, ಹೊರತಾಗಿ ಈ ಭೃಗು ಋಷಿಗಳನ್ನು ಅಟೆಂಡ್ ಮಾಡಲ್ಲ. ಅವರ ಕುರಿತಾಗಿ ಮಾತಾಡುವಂಥದ್ದನ್ನು ಮಾಡಲ್ಲ. ಅದು ಕೂಡ ಭಗವಂತನ ಆಜ್ಞಾನುಸಾರವಾಗಿ ಏನೇ ಅವ್ರು ಮಾಡ್ತಾರೆ, ಅವ್ರಿಗೆ ಅಜ್ಞಾನ ಇರಲ್ಲ. ಆದರೆ ಭೃಗು ಋಷಿಗಳು ತಿಳಿದಿದ್ದೇನಪ್ಪ ಅಂತಂದರೆ ಮತ್ವಾ ಕಿಂಚಿತ್ ಆಶ್ರಿತಂ, ಇವರಿಗೆ ಒಂದು ಸ್ವಲ್ಪ ಅಜ್ಞಾನ ಇದೆ ಅಂತನ್ನುವಂಥದ್ದನ್ನು ಯೋಚನೆ ಮಾಡ್ತಾರೆ ಭೃಗು ಋಷಿಗಳು. ಅಜ್ಞಾನ ಅಂತನ್ನೋದು ಲೋಕದಲ್ಲಿ ನಾವು ಅದನ್ನು ಒಂಥರ ಇನ್ನೋವೇಟೇಬಲ್ ಪಾರ್ಟ್ ಅಂತ ತೊಗೊಂಡ್ಬಿಟ್ಟಿದ್ದೀವಿ. ಅಜ್ಞಾನ ಇರುತ್ತೆ, ಅದ್ರ ಜೊತೆನೇ ಬದುಕಿಬಿಡೋಣ ಅಂತನೋ ಒಂದು ಧೈರ್ಯದಿಂದ ಇದ್ದುಬಿಟ್ಟಿದ್ದೀವಿ. ಆದರೆ ಆ ಋಷಿಗಳು ಅಷ್ಟು ತೂಕಬದ್ಧವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಮಗೆ ಅಜ್ಞಾನನೇ ಇಲ್ಲದೇ ಇರುವಂತಹ ಒಬ್ಬ ಅತ್ಯುತ್ತಮ ಅಂದರೆ ಶ್ರೇಷ್ಠ, ಒಂದು ಸರ್ವಜ್ಞನಾಗಿರಬೇಕು, ಪೂರ್ಣ ಜ್ಞಾನನಾಗಿರಬೇಕು, ಎಲ್ಲವನ್ನೂ ಸ್ವೀಕಾರ ಮಾಡುವಂಥ ಅರ್ಹತೆ ಇರುವವ ಯಾರು ಅಂತ. ಚೂರುಪಾರು ಅಜ್ಞಾನ ಇದ್ದರೆ ಬಿಡೋ ಮಾರಾಯ, ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂತಂದ್ರೆ ಇಲ್ಲ, ಒಂದು ಸ್ವಲ್ಪ ಅಜ್ಞಾನ ಇರಬಾರ್ದು ಅಂತ ಹಠಕ್ಕೆ ನಿಂತಿದ್ದಾರೆ ಭೃಗು ಋಷಿಗಳು. ಹೀಗೆ ಜ್ಞಾನಿಗಳ ಒಂದು ಯಾವುದೋ ಒಂದು ಬೌಂಡ್ರಿ ಅನ್ನೋದು ನೋಡ್ತಾರಲ್ಲ ಅವರು, ಆ ಬೌಂಡ್ರಿ ಅಂತಂದರೆ ಅದು ಅಜ್ಞಾನದಿಂದ ಪೂರ್ತಿಯಾಗಿ ಕಡಿಮೆ ಇರಬೇಕು ಅಂತಹ ಒಂದು ವಸ್ತುವನ್ನು. ಇದೇ ವಿಚಾರವನ್ನು ನಾವು ಸುಮದ್ ವಿಜಯದಲ್ಲೂ ನೋಡಬೇಕಾದ್ರೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭ ಭಾಷೆ ಅಂತ ಅಲ್ಲಿ ಹೇಳ್ತಾರೆ. ಏನಪ್ಪ ಅಂದರೆ ಮದ್ದಿಗೆ ಭಟ್ರು ತಾವು ಅವರು ಅದ್ವೈತದ ತಳಹದಿಯಲ್ಲಿ ಬೆಳೆದವರು. ಅವಾಗಿದ್ದಿದ್ದು ಅದ್ವೈತದ ಪ್ರಾಚುರ್ಯ ತುಂಬ ಇದ್ದಿದ್ದು. ಆದರೆ ನಾನು ವಿಷ್ಣು ಒಂದೇ ಅನ್ನುವಂತಹ ವಿಚಾರದಲ್ಲಿ ಮನಸ್ಸು ಒಪ್ಪುತ್ತಿಲ್ಲ. ಆದರೆ ಎಲ್ಲ ಸಮುದಾಯದಲ್ಲಿ ಪೂರ್ತಿ ಅದೇ ಜೋರಾಗಿ ಇದೆ. ಮತ್ತು ಹಾಗಾದರೆ ನಾ ಏನು ಮಾಡಬೇಕು ಅಂತನ್ನುವಂಥದ್ದನ್ನು, ಮನೆಗೆ ಯಾರನ್ನ ಬ್ರಾಹ್ಮಣ ಬಂದರೆ ಯಾರಿಗಾದರೂ ಏನೋ ಫಲತಾಂಬೂಲಗಳನ್ನು ಕೊಡಬೇಕು ಅಂತನೋ ಯೋಚನೆ ಬರ್ತದೆ. ಆದರೆ ಇವ್ರಿಗೆ ಏನಪ್ಪ ಅಂದರೆ ಮದ್ದಿಗೆ ಭಟ್ರಿಗೆ ನಾ ಯಾರಿಗೆ ಏನು ಕೊಡಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ನನಗೆ ಒಬ್ಬ ಸರ್ವಜ್ಞನಾದ ಮಗನನ್ನು ಕೊಡಬೇಕು ಸಮಾಜಕ್ಕೆ ಅಂತ ಯೋಚನೆ ಇರುತ್ತಂತ ಅವರಿಗೆ. ಒಂದು ಸ್ವಲ್ಪ ಸಂಶಯ ಇರಬಾರ್ದು, ಅಜ್ಞಾನ ಇರಬಾರ್ದು, ಅಂತಹ ಒಬ್ಬ ಪುತ್ರ ಬೇಕು ಅಂತ. ಪುತ್ರನ ಅಪೇಕ್ಷೆ ಸಾಮಾನ್ಯವಾಗಿ ಒಂದು ಸಮಾಜದ ಒಂದು ತಳಹದಿ ಒಳಗಡೆ ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಎಲ್ರಿಗೂ ಒಂದು ಮಗು ನನಗೂ ಒಂದು ಮಗು ಆಗಬೇಕು, ಎಲ್ಲರೂ ಒಂದು ಮನೆ ಕಟ್ಕೊಂಡು ನಾನು ಒಂದು ಸಮಾಜ ಏನು ಮಾಡುತ್ತೋ ಅದು ನನಗೂ ಒಂದು ಆಗಿಬಿಟ್ರೆ ಸಮಾಜದ ಜೊತೆ ತೂಗ್ಕೊಂಡು ಇರ್ಬೋದು. ಇಲ್ಲ ಅಂದರೆ ಸಮಾಜ ಒಂದು ಮೇಲೆ ಒಂದು ಕೆಳಗಾಯಿತು ಅಂತಂದರೆ ಎದುರಿಸೋ ಅಸಾಮರ್ಥ್ಯದಿಂದ ಸಮಾಜವನ್ನು ಫಾಲೋ ಮಾಡ್ತಾ ಬರ್ತಾನೆ ಮನುಷ್ಯ. ಆದರೆ ಅವರು ಪುತ್ರನನ್ನು ಅಪೇಕ್ಷೆ ಪಡ್ತಿರುವಂಥದ್ದು ಒಂದು ಸಂತತಿಗೋಸ್ಕರ ಅಲ್ಲ, ಸರ್ವಜ್ಞನಾದವನಿಗೋಸ್ಕರ. ಒಬ್ಬ ಸರ್ವಜ್ಞನಾದವನೇ ಬೇಕು ಅಂತ ಇಂಥ ಅಪೇಕ್ಷೆ ಬರೋದು ಎಷ್ಟು ಕಷ್ಟ ಇದೆ ನೋಡಿ. ಅವರು ದೇವತೆಗಳಾದ್ರೇ ಅಂಥ ಅಪೇಕ್ಷೆನೇ ಬರೋದು. ಸುಮ್ಮನೆ ಸರ್ವಜ್ಞನಾಗಬೇಕು, ಏನೇನೋ ಆಗಬೇಕು ಅಂತ ಬಂದ್ಬಿಡ್ಬೋದು ತಲೆಯಲ್ಲಿ, ಅದು ಆಗಬೇಕಲ್ಲ ಕೊನೆಗೆ. ಆದರೆ ಅವರಿಗೆ ಆಗಲೇಬೇಕು ಅಂತ ಹಠ ಇದೆ ಮದ್ದಿಗೆ ಭಟ್ರಿಗೆ. ಆ ಹಠ ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ ಅವರಿಗೆ ಒಂದೇನೋ ಸಂತಾನಕ್ಕೋಸ್ಕರವಾಗಿ ಒಂದು 3 ದಿನ ಹೋಗಿ ರಾಯರ ಸೇವೆ ಮಾಡಿದವರು, 5 ದಿನ ಮಾಡಿದವರು, ವಾಜರಾಜರ ಸೇವಾ, ರಘುತ್ತಮರ ಸೇವಾ ಮಾಡುವಂತಹ ವ್ಯಕ್ತಿಗಳನ್ನು ನೋಡ್ತೀವಿ ನಾವೆಲ್ಲ. 1 ದಿನ ಅಲ್ಲ, 2 ದಿನ ಅಲ್ಲ, 12 ವರ್ಷ ಸೇವೆ ಮಾಡ್ತಾರೆ ಅವರು. 12 ವರ್ಷ ಮದ್ದಿಗೆ ಭಟ್ರು ಅನಂತೇಶ್ವರನ ಸೇವೆ ಮಾಡ್ತಾರಲ್ಲಿ. ಅದು ಏನು
ತೀವ್ರೈಃ ಪಯೋವೃತಮುಖೈಃ ವಿವಿಧೈವ್ರತಾಗ್ರೈಃ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೋ. ನಮಗೆ ಸರ್ವಜ್ಞತೆಯಲ್ಲಿ ಒಂದೇ ಒಂದು ಚೂರು ಅಜ್ಞಾನ ಇರಬಾರ್ದು ಅವನಿಗೆ. ಇಂಥ ಹೈ ರಿಕ್ವೈರ್ಮೆಂಟ್ ಒಂದರಲ್ಲಿಯೂ ಕೂಡ ಅಜ್ಞಾನ ಇರಬಾರ್ದು. ನೀವು ಎಲ್ಲಿ ಈಗ ಯಾವುದೋ ಒಂದು ಹಿಂದೂ ಮಹಾಸಾಗರದೊಳಗೆ ಎಷ್ಟು ಮೀನುಗಳವ ಅಂದ್ರೆ ಅವ್ನಿಗೆ ಹೇಳ್ತಾನೆ ಕರೆಕ್ಟಾಗಿ ಕೌಂಟು. ಅದು ನೀವು ಮಾಡಿದರೆ ಅಷ್ಟೇ ಇರ್ತಾವೆ. ಸಮುದ್ರದೊಳಗೆ ಎಷ್ಟು ಮರಳು ಪರಮಾಣುಗಳವ ಅಂತ ಕೇಳಿದರೆ ಅಷ್ಟೇ ಅವ ಅಂತ ಹೇಳ್ತಾನೆ, ಅಷ್ಟೇ ಇರಬೇಕು. ಯಾವುದ್ರ ಬಗ್ಗೆನೂ ಕಿಂಚಿತ್ತೂ ಕೂಡ ಸಂದೇಹ ಇಲ್ಲದೇ ಇರುವಂತಹ ವಸ್ತು ನನ್ನ ಪುತ್ರ ಆಗಬೇಕು ಅಂತನೋ ಅಪೇಕ್ಷೆ. ಅಂಥವರೇ ಸಾಕ್ಷಾತ್ ಶ್ರೀಮದಾಚಾರ್ಯರು ಅವತಾರ ಮಾಡ್ತಾರೆ. ಅದು ಏನು 12 ವರ್ಷ ದೀರ್ಘವಾದ ತಪಸ್ಸು, ಒಂದು ದಿನವೂ ಉತ್ಸಾಹ ಕಡಿಮೆ ಆಗದಂಗೆ ಆ ರೀತಿ ಮಹಾ ತಪಸ್ಸು ಮಾಡಿ ಪಡಿತಾರೆ ಅವರು. ಹಾಗೆ ಇಲ್ಲಿ ಭೃಗು ಋಷಿಗಳು ಆ ಥರ ಹಠ ಹಿಡಿದು ಹೊರಟಿದ್ದಾರೆ. ಅಜ್ಞಾನನೇ ಇಲ್ಲದೇ ಇರುವಂಥ ಒಂದು ವಸ್ತುವಿನ ಹಿಂದೆ ನಾನು ಹೋಗಬೇಕು ಅಂತ. ಯದ್ಯಪಿ ಬ್ರಹ್ಮದೇವರಿಗೆ ಅಜ್ಞಾನ ಇಲ್ಲ, ಅವ್ರಿಗೆ ಸಿಕ್ಕಿದೆ ವಸ್ತು. ಆದರೆ ಬ್ರಹ್ಮದೇವರು ನಾವೇ ಸರ್ವೋತ್ತಮರು ಅಂತ ಇವರು ತಿಳಿಬಾರ್ದು ಅನ್ನೋ ಸಲುವಾಗಿ ಭೃಗು ಋಷಿಗಳನ್ನ ಅಟೆಂಡ್ ಮಾಡದೆ ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಉತ್ತಮವಾದ ತಿಳಿಲಿ ಅಂತ. ಅಲ್ಲಿಂದ ಭೃಗು ಋಷಿಗಳು ಇಲ್ಲ, ಈ ಬ್ರಹ್ಮನ ವಿಚಾರದಲ್ಲಿ ಆಗಲ್ಲ, ಕೈಲಾಸಗಿರಿ ಮಾಸಾದ್ಯ ತತ್ರ ದೃಷ್ಟ ತ್ರಿಲೋಚನಂ ಕಾಮುಕಂ ಪಾರ್ವತಿ ಸಾರ್ಧಂ ಕ್ರೀಡಂತಂ ನಿಜ ಮಂದಿರೆ. ಪಾರ್ವತಿ ಸಹಿತವಾಗಿ ಇರ್ತಾನೆ, ಕೈಲಾಸಕ್ಕೆ ಬರ್ತಾರೆ. ರುದ್ರನನ್ನು ನೋಡಿ ಇವನೇನಪ್ಪ ಹೆಂಡತಿ ಜೊತೆ ಇರ್ತಾನಲ್ಲ ಅಂತನ್ನುವಂಥದ್ದನ್ನು ಅವರು ಕೂಡ ನೋಡಿ ಹಿಂದೆ ಬಂದುಬಿಡ್ತಾರೆ ಮತ್ತೆ. ಹಾಗಾಗಿ ನೀನು ಇಂಥ ಋಷಿಗಳು ಬಂದಾಗಲೂ ಕೂಡ ನೀನು ಪೂಜೆ ಮಾಡ್ತಾ ಇಲ್ವಾ? ಶಶಾಪ ಸರ್ಷಿ ಶಂಭುಂ ಲೋಕೈತ್ವಂ ನೈವ ಪೂಜ್ಯಸೆ ತ್ವಶಿಷ್ಣ ಪೂಜನೆ ನೈವ ಲೋಕೋಖ್ಯಾತಿ ಗಮಿಷ್ಯತಿ. ಹಾಗಾಗಿ ನಿನಗೆ ನಿನ್ನ ರುದ್ರನ ಪೂಜಾ ಅಂತನ್ನುವಂಥದ್ದು ಆಗದೇ ಹೋಗಲಿ ಲೋಕದಲ್ಲಿ ಅಂತ ಭೃಗು ಋಷಿಗಳು ಶಾಪ ಕೊಡ್ತಾರೆ. ಶಾಪ ಕೊಟ್ಟಿರೋದ್ರಿಂದ ಅವತ್ತಿಂದ ರುದ್ರನಿಗೆ ಲೋಕದಲ್ಲಿ ಪೂಜೆ ಇಲ್ಲ, ಮೂರ್ತಿಗೆ ಪೂಜೆ ಇಲ್ಲ, ಲಿಂಗಕ್ಕೆ ಪೂಜೆ ಅಂತೇಳಿ ರುದ್ರನ ಲಿಂಗಕ್ಕೆ ಪೂಜೆ ಮಾಡುವಂತಹ ಕ್ರಮ ಅವತ್ತಿಂದ ಪ್ರಾರಂಭ ಆಗ್ತದೆ. ಇದಾದ ಮೇಲೆ ಇತ್ಯುಕ್ತ್ವಾಸ ಋಷಿಶ್ಚಾಗಾತು ವೈಕುಂಠಂ ಹರಿಮಂದಿರಂ ಪ್ರಾಕಾರ ಗೋಪುರದ್ವಾರ ನವತೋರಣ ಭೂಷಿತಂ. ಆ ದೂರದಿಂದ ಹರಿಮಂದಿರ ನೋಡ್ತಾರಂತೆ, ವೈಕುಂಠ ಮಂದಿರ ಭಾರೀ ಪ್ರಕಾಶಮಾನವಾಗಿತ್ತಂತೆ. ನೋಡಿದರೆ ಆ ಗೋಪುರ ಸಹಿತವಾಗಿರುವಂತಹ ಒಂದು ಹರಿಮಂದಿರ ನವತೋರಣ ಭೂಷಿತಂ. ನೋಡ್ರಿ, ದಿನನಿತ್ಯನೂ ನವತೋರಣದಿಂದ ಭೂಷಿತವಾಗಿತ್ತು ಅಂತ ಹೇಳ್ತಾರೆ. ದಿನ ಹಬ್ಬಗಳಿಗೊಂದು ತೋರಣ ಕಟ್ತೀವಿ, ಆದರೆ ನಿತ್ಯನೂ ನೂತನ ತೋರಣದಿಂದ ಭೂಷಿತವಾಗಿತ್ತು ಹರಿಮಂದಿರ. ಚತುರ್ದಿಕ್ಷು ಚತುರ್ದ್ವಾರ ಪಾಲಕೈಹಿ ಉಪಶೋಭಿತಂ. 4 ದಿಕ್ಕುಗಳು 4 ದ್ವಾರಪಾಲಕರು ಯಾವಾಗಲೂ ಕೂಡ ಸನ್ನದ್ಧರಾಗಿದ್ದರು. ತತ್ರ ಶಯ್ಯ ಗೃಹೇ ದಿವ್ಯೇ ಶೇಷ ಮಂಚಕ ಶಾಯಿನಂ. ಅಲ್ಲಿ ಒಳಗಡೆ ಶಯ್ಯಗೃಹದಲ್ಲಿ ಶೇಷನೇ ಸರ್ಪನಾಗಿ ಅವನು ಮಂಚನಾಗಿದ್ದ. ಅಲ್ಲಿ ಹರಿ ತಾನು ಲಕ್ಷ್ಮ್ಯಾ ಸಮೇತಂ ದೇವೇಶಂ ದದರ್ಶ ಸ ಭೃಗುಸ್ತದ. ಲಕ್ಷ್ಮೀ ಸಹಿತನಾಗಿರುವಂತಹ, ಎಲ್ಲಿ ಹೋದ್ರೂ ಲಕ್ಷ್ಮೀ ಸಹಿತನಾಗಿರುವಂತಹ ಪರಮಾತ್ಮನ ಚಿಂತನೆ ಅಂತನ್ನುವಂಥದ್ದನ್ನೇ ಹೇಳ್ತದೆ. ಯಾವಾಗಲೂ ಅವಳು ನಿತ್ಯ ಅವಿಯೋಗಿನಿ ಅಂತಲೇ ಲಕ್ಷ್ಮಿಗೆ ಪ್ರಸಿದ್ಧ. ಯಾವಾಗಲೂ ಕೂಡ ಪರಮಾತ್ಮನ ಸಹಿತವಾಗೇ ಇರ್ತಾಳೆ ಅಂತಲೇ ಚಿಂತನೆ ಮಾಡಬೇಕು ಅವಳನ್ನ. ಹಾಗಾಗಿ ಅಲ್ಲಿಯೂ ಕೂಡ ಲಕ್ಷ್ಮೀ ಸಹಿತನಾಗಿ ವಿಷ್ಣು ಇದ್ದ. ಅದಾದ ಮೇಲೆ ಇವನು ಕೂಡ ನಾನು ನೋಡ್ತಾ ಇಲ್ಲ ಅಂತೇಳಿ ಕೋಪ ಬಂದು ತತಾಡೋರಸಿ ಗೋವಿಂದಂ ಭೃಗುಹು ಪಾದತಲೇನತಂ. ತನ್ನ ಪಾದತಲದಿಂದ ಅವರ ಉರಸ್ಸು ಎದೆ ಮೇಲೆ ತಾವು ಪಾದವನ್ನು ತಾಡನೆ ಮಾಡ್ತಾರೆ. ಆಗ ಪಪಾತ ಪರಯಾ ಭಕ್ತ್ಯ ಋಷಿ ಪಾದೋದಕ ರೋರುಹೆ. ಆಗ ತಾನು ಅಲ್ಲಿಂದ ಇಳಿದು ಬಂದವಂಥವನಾಗಿ ಬೆಚ್ಚಗಿನ ನೀರನ್ನು ತಂದು ಅವರ ಮೃದುವಾದಂತಹ ಪಾದಗಳನ್ನು ತಾನು ಪಾದ ಸೇವನೆ ಮಾಡ್ತಾನೆ ಅಂತನ್ನುವಂಥದ್ದನ್ನು, ಪಾದ ತೊಳಿತಾನೆ ವಿಷ್ಣು ಅಂತನ್ನುವಂಥದ್ದನ್ನು ಹೇಳ್ತಾನೆ. ಬ್ರಾಹ್ಮಣರ ಪಾದೋದಕ ಅಂತನ್ನುವಂಥದ್ದು ಅಷ್ಟು ಶ್ರೇಷ್ಠವಾದದ್ದು ಅಂತ ತಾನು ಉಪಕ್ರಮ ಹಾಕ್ಕೊಡ್ಲಿಕ್ಕೆ ಅವನು ಮಾಡ್ತಾನೆ. ಇತ್ಯುಕ್ತ್ವಾ ದ್ವಿಜಪಾದೌತೋ ಪ್ರಕ್ಷಾಲ್ಯ ಉಷ್ಣೋದಕೇನ ವೈ ದದಾರ ಶಿರಸಾತೋಯಂ. ಆ ನೀರನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾನಂತೆ. ವಿಪ್ರಪಾದೋದ್ಗತಂ ಶಿವಂ. ವಿಪ್ರರ ಪಾದೋದಕ ಅಂತನ್ನುವಂಥದ್ದು ಅದು ಅಷ್ಟೊಂದು ಶುಭವಾಗಿರ್ತದೆ. ಸಗೃಹಂ ಸಕುಟುಂಬಂಚ ಸರ್ವಲೋಕಂ ವಿಡಂಬಯನ್ ವಿವಿಧ ದರ್ಶನೇನೈವ ಪುನಂತಿ ಚ ಜಗತ್ರಯಂ ಅಂತ ಅವನ ಬಗ್ಗೆ ಹೇಳ್ತಾನೆ. ಇದಾದ ಮೇಲೆ ಈ ವಿಷ್ಣುವಿನ ಎಲ್ಲ ಕೈಂಕರ್ಯಾದಿಗಳನ್ನೆಲ್ಲ ನೋಡಿದಾಗ ಅವರಿಗೆ ಯೋಚನೆ ಬರ್ತದೆ, ಇಲ್ಲ ವಿಷ್ಣು ಸ್ವಲ್ಪ ಶ್ರೇಷ್ಠ ಇದ್ದಾನೆ ಅಂತನ್ನುವಂಥ ಯೋಚನೆ ಬರ್ತದೆ. ಹರಿ ಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತದನಂತರಂ ವಿಧಿರ್ವಾಯುಸ್ತದಂತೆ ಚ ತದಂತೆ ಸರ್ವಪೂರ್ವಕ. ನೋಡ್ರಿ, ಇಷ್ಟು ಸ್ಪಷ್ಟವಾದಂತಹ ತಾರತಮ್ಯ ಅಂತನ್ನುವಂಥದ್ದನ್ನು ನಮಗೆ ಈ ಭವಿಷ್ಯೋತ್ತರ ಪುರಾಣ ತಿಳಿಸ್ಕೊಂಡು, ಹರಿ ಸರ್ವೋತ್ತಮ ಸಾಕ್ಷಾತ್, ರಮಾದೇವಿ ನಂತರದಲ್ಲಿ, ಬ್ರಹ್ಮದೇವರು, ವಾಯು ಮತ್ತು ಆಮೇಲೆ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ನಂತರ ಅಂತನ್ನುವಂಥದ್ದನ್ನು ತಿಳಿತಾರೆ ಅವರು. ಹಾಗಾದರೆ ಇವರು ಕೆಳಗೆ ಯಜ್ಞ ಮಾಡಬೇಕಾದ್ರೆ ಯಾರಿಗೆ ಈ ಯಜ್ಞ ಫಲ ಸಮರ್ಪತೆ ಅಂತಂದರೆ ಈ ರೀತಿ ಕ್ರಮದಲ್ಲಿ ಸಮರ್ಪಣೆ ಅಂತನ್ನುವಂಥದ್ದು ಆಗ್ತದೆ ಅನ್ನುವಂತಹ ವಿಚಾರವನ್ನು ಅವರು
ಶಾಸ್ತ್ರಗಳಲ್ಲಿ ನೋಡಿದ್ದಷ್ಟೇ ಅಲ್ಲ, ತಾವು ಕೂಡ ಅದನ್ನು ತಿಳಿತಾರೆ. ಇದಾದ ಮೇಲೆ ರಮಾದೇವಿ ತಾನು ಒಂದು ವಿಡಂಬನೆ ಮಾಡ್ತಾಳಂತೆ. ಶ್ರೀರಮೋವಾಚ ಗಚ್ಚಾಮಿ ದೇವದೇವೇಶ ತ್ಯಕ್ತ್ವಾ ತ್ವಾಂ ಜಗದೀಶ್ವರ ತಾಡಿತೋಸಿ ಜಗನ್ನಾಥ ಋಷಿಣಾ ವರಜನ್ಮನ ಮದಾಲಿಂಗಸ್ಥಲೆ ದೇವ ಪಾದೇನ ಇವ ಜಗತ್ಪತೆ ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ ಇತಿ ಪ್ರೇಮ್ನಾ ಚ ಕಲಹಂ ಕೃತ್ವಾತು ಹರಿಣಾ ಸಹ. ಪ್ರೇಮ ಕಲಹ ಅಂತನ್ನುವಂಥದ್ದನ್ನು ಮಾಡ್ತಾಳೆ. ಅವಳಿಗೆ ಲಕ್ಷ್ಮೀದೇವಿಗೆ ಮತ್ತು ನಾರಾಯಣರಿಗೆ ಅವರಿಬ್ಬರೂ ಯಾವಾಗಲೂ ನಿತ್ಯ ಮುಕ್ತರು ಅಂತನ್ನುವಂಥದ್ದು ನೋಡ್ತೀವಿ. ನಿತ್ಯ ಮುಕ್ತರಾದವರಿಗೆ ಇನ್ನೇನೂ ಆಗಬೇಕಾಗಿಲ್ಲ ಜಗತ್ತಿನಿಂದ. ಅವರು ಜಗತ್ತನ್ನು ಸೃಷ್ಟಿ ಮಾಡದೇ ಇದ್ದರೂ ಅವರಿಗೆ ಯಾರೂ ಕೇಳೋರಿಲ್ಲ, ಯಾಕೆ ನೀವು ಸೃಷ್ಟಿ ಮಾಡಲಿಲ್ಲ ಅಂತ. ನಮಗೆಲ್ಲ ಈ ದೇಹಗಳನ್ನು ಕೊಟ್ಟಿದ್ದಾರೆ, ಪಂಚಭೂತಗಳನ್ನು ಕೊಟ್ಟಿದ್ದಾರೆ, ವಸ್ತುಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಬಳಕೆ ಮಾಡಲಿಕ್ಕೆ ಈ ಜೀವರಾಶಿಗಳಿಗೆ ನೀವು ಏನಕ್ಕೆ ಸಹಾಯ ಮಾಡಲಿಲ್ಲ ಅಂತನ್ನುವಂಥದ್ದನ್ನು ಕೇಳೋರು ಯಾರಿಲ್ಲ ಅವರಿಗೆ. ಆದರೂ ಕೂಡ ಅವರು ಮಾಡೋದು ಒಂದೇ ಒಂದು ಕಾರಣಪ್ಪ ಅಂತಂದರೆ ನಮ್ಮ ಮೇಲಿನ ಕರುಣೆಯಿಂದ ಮಾತ್ರ ಮಾಡ್ತಾರೆ ಹೊರತಾಗಿ ಅವರಿಗೆ ಇನ್ಯಾವುದರ ಅಪೇಕ್ಷೆನೂ ಇಲ್ಲ, ಯಾರ ಭಯನೂ ಇಲ್ಲ, ಇದರಿಂದ ಅವರಿಗೆ ಲಾಭ ಆಗುವಂಥದ್ದು ಇಲ್ಲ. ಹೆಂಗಂತಂದರೆ ಈಗ ಮನೆಯೊಳಗೆ ಏನೋ ಒಂದು ಸ್ವಲ್ಪ ಇರುವಿಗಳು ಹೋಗ್ತಾ ಇರ್ತವೆ, ಇರುವಿಗಳಿಗೆ ಒಂದು ಸ್ವಲ್ಪ ಸಕ್ಕರೆ ಉದುರಿಸಿದರೆ ಎಂಥ ಮನೋಭಾವ ಇರ್ತದೆ ನಮಗೆ. ಓಹೋ, ಇರುವಿಗಳಿಗೇನೋ ಒಂದು ಅದ್ಭುತವಾದ ಮಾಡಿದ್ದೀವಿ ಅಂತ ಅನ್ನೋ ಅನುಭವ ಏನಿರಲ್ಲ. ಏನೋ ಪಾಪ ಇರುವಿಗಳು ತಿಂದು ಹೋಗ್ತವೆ ಅಂತನೋ ಥರ ಅವ್ರ ಸೃಷ್ಟಿ ಇಷ್ಟೇ, ಏನೋ ಪಾಪ ಬದುಕೊಳ್ಳಿ ಜೀವರಾಶಿಗಳು ಅಂತ ಇಷ್ಟೆಲ್ಲ ಮಾಡಿದ್ದಾರೆ. ಬಟ್ ನಮ್ಮ ಪ್ರಕಾರ ಇಷ್ಟು ದೊಡ್ಡದಾದಂಥ ಬ್ರಹ್ಮಾಂಡ, ಕಲ್ಪನಾತೀತವಾದ ಲೋಕ, ಅಷ್ಟೆಲ್ಲ ನೋಡಿದ್ರೂ ಒಂದು ಇರುವೆ ಒಂದು ಸಕ್ಕರೆಯನ್ನು ಹೊರ್ಕೊಂಡು ಹೋಗಬೇಕಾದ್ರೆ ಎಷ್ಟು ಪ್ರಯಾಸ ಪಡ್ತಿರ್ತದೆ. ಅದರ ಪರ್ಸ್ಪೆಕ್ಟಿವ್ ಒಳಗಡೆ ನೋಡಿದರೆ ಏನೋ ಒಂದು ದೊಡ್ಡ ಮಂದರ ಪರ್ವತನ್ನೇ ಎತ್ಕೊಂಡು ಹೋಗ್ತಾ ಅನ್ನೋಂಗೆ ಹೊರ್ಕೊಂಡು ಹೋಗ್ತಿರ್ತದೆ ಸಕ್ಕರೆ ಗುಡ್ಡೆನ. ಹಂಗೆ ಹೊತ್ಕೊಂಡು ಹೋಗ್ತಾ ಇದೀವಿ ಸಂಸಾರವನ್ನು. ಅವರು ಅಷ್ಟು ದೊಡ್ಡದಾದಂತಹ ಸ್ಥಾನದಲ್ಲಿರುವಂಥವರು ಜ್ಞಾನಿಗಳು. ಹಾಗಾಗಿ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಅವರು ಇದ್ದಾರೆ ಅಂತಂದರೆ ನಮ್ಮ ಸಲುವಾಗೇ ಇಳಿದು ಬರ್ತಾರೆ ಇಲ್ಲಿ. ಅವಳು ಲಕ್ಷ್ಮೀದೇವಿ ಬಂದಿರೋದೇನು ಅಂತಂದರೆ ಅನುಗ್ರಹಕ್ಕಾಗೇ ಬರ್ತಾಳೆ ಅವಳು, ಹೊರತಾಗಿ ಅವಳಿಗೆ ಯಾವ ಕಲಹ ಇಲ್ಲ, ಏನಿಲ್ಲ. ನಿತ್ಯ ಅವಿಯೋಗಿನಿ. ಅವಳೇ ಹೇಳ್ತಾಳೆ, ಯಾವಾಗಲೂ ನಾನು ನಿನ್ನ ಹೃದಯ ಸ್ಥಾನದಲ್ಲಿಯೇ ಭದ್ರವಾಗಿರುವವಳು, ಆ ಸ್ಥಾನದಲ್ಲಿ ಅವರು ಪಾದಸ್ಪರ್ಶ ಮಾಡಿರುವಂಥದ್ದನ್ನು ಹೇಗೆ ಸಹನೆ ಮಾಡಲಿ ಅಂತ. ಯದ್ಯಪಿ ಅವಳೇನೇ ವಿಷ್ಣು ಪಾದೋದಕವನ್ನು ಸೇಚನೆ ಮಾಡ್ಬೇಕಾದ್ರೆ ನೀರು ಹಾಕಿದವಳು ಭೃಗು ಋಷಿಗಳಿಗೆ, ಅದೂ ಇದೆ. ಅವಳೇನೇ ಪ್ರೋಕ್ಷಣೆ ಮಾಡಿದವಳು, ವಿಷ್ಣು ಮಂದಿರ ಎಲ್ಲ ಪವಿತ್ರಗೊಳಿಸ್ತಾಳೆ ಅಂತ ಹೇಳುತ್ತೆ. ಅದಾದಮೇಲೆ ಮತ್ತೆ ಇನ್ನೆಲ್ಲಿ ಕಲಹ ಬಂತು, ಸಮ್ಮತಿ ಇದೆ ಅಲ್ಲ ಇಬ್ರಿಗೂ ಅಂತಲೇ ಇರೋದು. ಆದರೂ ಕೂಡ ಹೇಳ್ತಾ ತಾನು ಕರವೀರಪುರಕ್ಕೆ ಬರ್ತಾಳೆ. ಇದಾದ ಮೇಲೆ ಗಂಗಾಯಾಹ ದಕ್ಷಿಣೇ ತೀರೆ ಯೋಜನಾನಾಂ ಶತತ್ರಯೇ. ಇದಾದ ಮೇಲೆ ಅಲ್ಲಿ ಮೇಲೆ ಇತಿ ಸಂಕಲ್ಪ್ಯ ಗೋವಿಂದ ಲೀಲಾ ಮಾನುಷ ವಿಗ್ರಹ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಅರೆ ಮತ್ತು ಲಕ್ಷ್ಮೀ ಹೊರಟ್ರೆ ನಾನು ಒಬ್ಬನೇ ಇದ್ದೇನು ಮಾಡೋದು ಅಂಥೇಳಿ ತಾನೂ ಕೂಡ ತನ್ನ ಲೀಲಾ ಮಾನುಷ ವಿಗ್ರಹ, ಅವನಿಗೆ ಲೀಲಾ ಮಾನುಷ ವಿಗ್ರಹ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಈ ಪರಮಾತ್ಮ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದ ಅಂತನ್ನುವಂಥದ್ದನ್ನು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರದೇ ಇರೋ ವಿಚಾರ. ಅದು ಪರಮಾತ್ಮನ ಗಮನವನ್ನು ಯೋಚನೆ ಮಾಡಲಿಕ್ಕೆ ಬರಲ್ಲ ನಮಗೆ. ಈ ಪುಸ್ತಕ ಇಲ್ಲಿದೆ, ಇದನ್ನು ಈ ಜಾಗದಿಂದ ಈ ಜಾಗಕ್ಕೆ ಇಟ್ಟೆ ಅಂತ ನಾನು ಹೇಳ್ಬೋದು. ಯಾಕಂತಂದರೆ ಇದಕ್ಕೆ ಇಲ್ಲೊಂದು ಜಾಗ ಬೇರೆ ಇದೆ, ಸ್ಥಳ ಬೇರೆ ಇದೆ, ಇಲ್ಲೊಂದು ಸ್ಥಳ ಇದೆ. ಈ ಸ್ಥಳದಿಂದ ಸ್ಥಳಕ್ಕೆ ಒಂದು ಪದಾರ್ಥವನ್ನು ಎತ್ತಿ ಇಡಲಿಕ್ಕೆ ಆಗ್ತದೆ. ಇದು ನಾವು ವಿತಿನ್ ಲಾಸ್ ಆಫ್ ಫಿಸಿಕ್ಸ್ ಇದದ ಹೇಳ್ಬೋದು. ಈ ಪರಮಾತ್ಮ ಏನಪ್ಪ ಅಂದ್ರೆ ಅವನನ್ನು ನಾವು ವಿಭು ಅಂತ ಕರಿತೀವಿ. ವಿಭು ಅಂತ ಕರೆದ್ರೆ ವಿಭು ಮತ್ತು ವ್ಯಾಪ್ತ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅನ್ಬೇಕಾದ್ರೆ ತತ್ ಅಂತಂದರೆ ವ್ಯಾಪ್ತ, ತತಃ ಅಂದರೆ ವ್ಯಾಪ್ತ ಅಂತ ಅರ್ಥ. ವ್ಯಾಪ್ತ ಅಂದರೆ ಅವನ ರೂಪ ಎಲ್ಲ ಕಡೆನೂ ಇದೆ, ದೊಡ್ಡದಾದಂಥ ರೂಪ. ಈಗ ಉದಾಹರಣೆಗೆ ಅವನನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಹಿಂಗೆ ಅರ್ಥ ಮಾಡ್ಕೋಬೋದು. ಆಕಾಶ ತಗೊಳ್ರಿ, ಆಕಾಶ ಈ 4 ಡೈಮೆನ್ಷನ್ ಒಳಗೂ ಇರ್ತದೆ. ಈ ಕಡೆ ಎಡಗಡೆ ಬಲಗಡೆ ಮೇಲೆ ಕೆಳಗೆ ಎಲ್ಲ ಕಡೆನೂ ಹರಡ್ತದೆ, ಎಲ್ಲ ಕಡೆ ಹೋಗ್ತಾನೇ ಇರ್ತದೆ. ಅದಕ್ಕೆ ಅಂತ್ಯ ನೀವು ಯಾವುದೋ ಒಂದು ಔಟರ್ ಬೌಂಡ್ರಿ ಅಂತ ಬರ್ತದೆ ಅನ್ನೋ ಊಹೆನೇ ಇಲ್ಲ ನಮಗೆ. ಮನಸ್ಸೇ ಹೇಳ್ತದೆ, ನಾವು ಅಲ್ಲಿ ಹೋಗಿ ಪರೀಕ್ಷೆ ಮಾಡಬೇಕಾಗಿಲ್ಲ. ಆಕಾಶಕ್ಕೆ ಅಂತ್ಯ ಇಲ್ಲ. ಮೇಲೆ ನೀಲಿ ಕಲರ್ ಏನು ಕಾಣಿಸೋದು ಅದು ಸಮುದ್ರದ ರಿಫ್ಲೆಕ್ಷನ್ ಅಷ್ಟೇ. ಅದ್ರ ಮೇಲೆ ಮತ್ತೆ ಪ್ರಯಾಣ ಆದ ಆಕಾಶ ದೊಡ್ಡದಾಗಿ ಹೋಗ್ತಾನೇ ಇರ್ತದೆ, ಅಂತ್ಯನೇ ಇಲ್ಲ ಅದಕ್ಕೆ. ಮಕ್ಕಳಿಗೆ ಹೇಳಬೇಕಾದ್ರೆ ಇಲ್ಲಿ ಪುಸ್ತಕ ಅದು ತೊಗೊಂಬ ಅಂತ ಹೇಳ್ತೀವಿ, ಅಲ್ಲಿರೋ ಪುಸ್ತಕ ಇಲ್ಲಿ ತೊಗೊಂಬ ಅಂತ ಹೇಳ್ಬೋದು, ಒಂದು ತರ್ತಾನೆ. ಎಲ್ಲಿ ಕಪಾಟದೊಳಗೆ ಒಂದು ಸ್ವಲ್ಪ ಆಕಾಶ ಇಟ್ಟಿನ ತೊಗೊಂಬ ಅಂತ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಆಕಾಶ ಅಡ್ಡಡ್ಡ ಬರ್ತಾ ಸ್ವಲ್ಪ ಸರಸಪ್ಪ ಅಂತ ಹೇಳಲಿಕ್ಕೆ ಬರಲ್ಲ. ಒಂದು ಸ್ವಲ್ಪ ಆಕಾಶ ಪಾನ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲ. ಈ ಆಕಾಶ ನೋಡಿ ಮುದ್ದೆ ಮಾಡ್ತೀನಿ, ಇದನ್ನು ಹಿಂಡ್ತೀನಿ, ಆಕಾಶವನ್ನು ನಾನು ಅಗ್ನಿಯಿಂದ ಸುಡ್ತೀನಿ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ಆಕಾಶ ನೀರಿನಿಂದ ತೊಗಿಲಿಕ್ಕೆ ಬರೋಂಗಿಲ್ಲ. ಇದು ಆಕಾಶದ ಪರಿಸ್ಥಿತಿ. ಅಂದರೆ ಆಕಾಶದ ಬೇರೆ ಬೇರೆ ಗುಣಗಳು ಒಂದು ಕಡೆ ಇದ್ರೂ ಆಕಾಶಕ್ಕೆ ಚಲನೆ ಇಲ್ಲ.
ಇಲ್ಲಿರೋ ಆಕಾಶ ಇಲ್ಲಿ ಜರುಗಿಸ್ತೀನಿ ಅಂತ ಅಲ್ಲಿಗೆ ಬರೋಂಗಿಲ್ಲ. ಟೇಬಲ್ ಜರುಗಿಸ್ಬೋದು, ಆದರೆ ಆಕಾಶದ ಚಲನೆ ಅಂತ ಅನ್ನೋದಿಲ್ಲ. ಚಲಿಸ್ಲಿಕ್ಕೆ ಆಗೋದೇ ಇಲ್ಲ ಆಕಾಶಕ್ಕೆ, ಅದು ಹಾಗೇ ಇರ್ತದೆ. ಯೋಚನೆ ಮಾಡಿರಿ, ಆಕಾಶದ ವಿಚಾರ ಪ್ರಕೃತಿ ಅಧಿಕರಣ ಅಂತ ನ್ಯಾಯಸುಧಾದಲ್ಲಿ ಬರ್ತದೆ. ಟೈಮ್ ಮತ್ತು ಸ್ಪೇಸ್ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ ಅದರೊಳಗಡೆ. ಮಕ್ಕಳೆಲ್ಲ ಇವತ್ತು ವಿಜ್ಞಾನದಲ್ಲಿ ಅವನು ಐನ್ಸ್ಟೀನ್ ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಹಾ ಅಂತೇಳಿ ವಿಜ್ಞಾನ ಅಂತ ಹೊರಡೋಗ್ತಾರೆ. ಅದೇ ವಿಜ್ಞಾನ ಇಲ್ಲಿ ಟೀಕಾರಾಯರು ತುಂಬ ಡೆಪ್ತಾಗಿ ಮಾತಾಡಿದ್ದಾರೆ. ಅದೇ ವಿಜ್ಞಾನನೇ ಟೈಮ್ ಮತ್ತು ಕಾಲ ಮತ್ತು ಆಕಾಶ ಇದೆರಡರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಮಗೆ ಸಾಕು ಅನ್ನೋಷ್ಟು ವ್ಯಾಖ್ಯಾನದಲ್ಲಿ ರಾಯರು, ಯಾದವಾರ್ಯರು, ಮಹಾಜ್ಞಾನಿಗಳು ಅದಕ್ಕೆ ಆ ಜ್ಞಾನಿಗಳ ಹೆಸರು ಹೇಳಿ ಟೀಕಾರಾಯರು ಸುಧಾ ಅಂದ ತಕ್ಷಣ ಅದೊಂಥರ ಆಧ್ಯಾತ್ಮಿಕವಾಗಿ ಕನ್ವರ್ಟ್ ಆಗ್ತದೆ ಹೊರತಾಗಿ ವಸ್ತುಸ್ಥಿತಿ ಇರುವಂಥದ್ದು ವಿಜ್ಞಾನ ಅಲ್ಲಿ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ವಿಷ್ಣು ವೈಕುಂಠದಿಂದ ಭೂಮಿಗೆ ಬಂದ ಅಂತನ್ನುವಂಥದ್ದು ಹೆಂಗೆ ಹೇಳ್ತೀರಿ? ವಿಭು ಅವನು, ವಿಭು ಆದವನು ಆಕಾಶದಂತೆ ವ್ಯಾಪ್ತವಾಗಿರೋ ವಸ್ತು ಒಂದು ಕಡೆ ಚಲನೆ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ? ಹೆಂಗೆ ಬಂದ ಹೇಗೆ? ಹಂಗಾದ್ರೆ ಬಂದ ಅಂದರೆ ಇಲ್ಲಿ ಇರಲಿಲ್ವಾ ಇಷ್ಟೊತ್ತು ತನಕ ಅನ್ನೋ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಇಲ್ಲಿದ್ದ ಅಂದರೆ ಅಲ್ಲಿ ಇರಲ್ವಾ ಅಂತ ಪ್ರಶ್ನೆ ಬರ್ತದೆ. ಅವನಿಗೆ ಇಷ್ಟೇ ರೂಪ ಅಂತ ಕೊಟ್ಟರೆ ನೀವು ಒಂದೊಂದು ಕೈನೂ ಅನಂತ, ಒಂದೊಂದು ಕಣ್ಣು ಅನಂತ ಅಂತಂದರೆ ಅನಂತವಾಗಿರುವಂಥದ್ದು ನೀವು XYZ 3 ಡೈಮೆನ್ಷನ್ ಒಳಗಡೆ ಇಟ್ಕೊಂಡು ಒಂದನ್ನು ಅನಂತ ಮಾಡಿಬಿಟ್ರೆ ಅದನ್ನು ನೋಡಲಿಕ್ಕೆ ಬರಲ್ಲ ನಿಮಗೆ. ಹೆಂಗೆ ನೋಡ್ತೀರಿ? ಹೆಂಗೆ? ಆಕಾಶವನ್ನು ನೋಡಿದಂತೆ ಅಷ್ಟೇ. ಆಕಾಶ ನನಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಆಕಾಶ ಅಂತ. ಅದು ಮತ್ತೆ ಮೇಲಿನ ಆಕಾಶ ನೀಲಿ ಬಣ್ಣದ್ದು, ಸಮುದ್ರದ ನೀರಿನ ರಿಫ್ಲೆಕ್ಷನ್, ಅದನ್ನು ನೀಲಿ ಬಣ್ಣ ನೋಡ್ತಿದ್ದೀವಿ, ಆಕಾಶ ಚೆನ್ನಾಗಿದೆ, ಆ ಆಕಾಶ ಹೇಳ್ತಿಲ್ಲ. ಇದೆಲ್ಲ ಅದಲ್ಲ. ಇಲ್ಲಿ ಸ್ಪೇಸ್ ಅಂದರೆ ಆಕಾಶ ಬರೀ ಮೇಲಷ್ಟೇ ಅಲ್ಲ, ಎಲ್ಲ ಈ ಖಾಲಿ ಜಾಗ ಅದಲ್ಲ, ಇದನ್ನು ಆಕಾಶ ಅಂತ ಕರಿತೀವಿ ನಾವು. ಇದೇ ಖಾಲಿ ಜಾಗನೇ ಮೇಲೆ ಹೋಗ್ತಾ ಅಲ್ಲಲ್ಲಲ್ಲ ಖಾಲಿ ಜಾಗ ಅದ ಅಷ್ಟೇ. ಅಲ್ಲಿ ನೀವು ಏರೋಪ್ಲೇನಾಗಿದ್ದಾಗ ಇದು ಆಕಾಶ, ಇಲ್ಲಿದ್ದಾಗ ಅದು ಆಕಾಶ ಅನ್ನೋ ಲೆಕ್ಕ. ಒಟ್ಟು ಅವಕಾಶವನ್ನು ಆಕಾಶ ಅಂತ ಕರೆದಿದ್ದಾರೆ. ಹಾಗಾದರೆ ಈ ರೀತಿ ವಿಷ್ಣುವಿನ ಸ್ವಭಾವ ಇದೆ. ಇವನು ಬರ್ತಾನೆ ಹೆಂಗೆ ಅಂತಂದರೆ ಅದಕ್ಕೆ ಲೀಲಾ ಮಾನುಷ ವಿಗ್ರಹ. ಅದು ಲೀಲಾ ಅಷ್ಟೇ. ಅವನು ಅಚಿಂತ್ಯ ಶಕ್ತಿಯಿಂದ ತನ್ನಂತ ಅಂದು ತೋರ್ಪಡ್ತಾನೆ. ಹೆಂಗೆ ತೋರ್ತಾನೆ ಹೇಳ್ರಿ? ಅದು ಸಾಧ್ಯನೇ ಇಲ್ಲ. ಹೆಂಗೆ ಮಾಡ್ತೀರಿ ನೀವು ಅಂತಂದರೆ ಸಾಧ್ಯ ಇಲ್ಲ ಅನ್ನೋದನ್ನೇ ಮಾಡಿ ತೋರಿಸ್ತಾನೆ ಅವನು. ಅಂದರೆ ಎಲ್ಲನೂ ನಾವು ನನಗೆ ಗೊತ್ತಿರೋ ಒಂದು 4-5 ನ್ಯೂಟನ್ ಲಾಗಳು ಅವು ಇವು ಇಟ್ಕೊಂಡು ಅದರೊಳಗೇ ವಿಷ್ಣುನು ಸೇರಲಿ ಅಂತಂದರೆ ಹಠಕ್ಕೆ ಸಿಗಲ್ಲ ಅವನು ಸಿಗೋದು ಅವನು ನಿಗಮಾತೀತ. ವೇದಗಳೇ ಅವನನ್ನು ಹೇಳಲಿಕ್ಕೆ ಬರಲ್ಲ ಅಂತವೆ. ಅವನು ತನ್ನಂತಾನ ಆ ಥರ ಆಕಾಶ ದೊಡ್ಡದಾಗಿರೋ ಆಕಾಶವನ್ನೇ ಚಿಕ್ಕದಾಗಿ ಆಕಾಶಕ್ಕೆ ರೂಪ ಕೊಟ್ಟು ಇದು ಆಕಾಶ ನೋಡ್ರಿ, ಆಕಾಶಕ್ಕೆ ಅಭಿಷೇಕ ಮಾಡಿರಿ ಅಂತ ಅನ್ನುವಂಥದ್ದು ಹೇಗೋ ಹಾಗೆ ಅವನು ರೂಪಿಸ್ಕೊಂಡಿರುವಂಥದ್ದು ನಮ್ಮ ಸಲುವಾಗಿ. ಆದರೆ ಆಕಾಶವನ್ನು ಹಾಗೆ ಮಾಡಲ್ಲ ಅವನು. ಅವನದೊಂದು ಲೀಲಾ ಮಾನಸ ವಿಗ್ರಹ ಅಂದರೆ ವಿಷ್ಣು ಒಂದು ಆಕಾಶ ಜಡ, ಜೀವ ಇಲ್ಲ ಆಕಾಶಕ್ಕೆ. ಆದರೆ ಅವನು ಚೇತನ, ಸರ್ವೋತ್ತಮ ಚೇತನ ಅವನು. ಹಾಗಾಗಿ ಅವನು ನಮಗೋಸ್ಕರ ಆ ರೂಪವನ್ನು ತೊಗೊಂಡು ಬಂದಿರುವಂಥದ್ದು. ಬಿಟ್ಟರೆ ಅವನಿಗೆ ನನಗಿಂತ ರೂಪ ಇದೆ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಒಂದು ನಾವು ಇರುವೆ ಮುಂದೆ ನಾವು ಎಷ್ಟು ಚೆನ್ನಾಗಿದ್ದೀನಿ ನೋಡಿದೆ ಅಂಥೇಳಿ ಇರುವೆ ಮುಂದೆ ನಮ್ಮ ಪ್ರಾಬಲ್ಯವನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಲ್ಲ. ಒಂದು ಇರುವೆ ಮುಂದೆ ಎಷ್ಟು ಬಲ ಇದೆ ನನಗೆ ಅಂತಂದರೆ ಅದು ಏನು ಅಂದ್ಕೊಳತ್ತದು, ಅದು ಕೆಲಸನೇ ಮಾಡಲ್ಲ ನಾವು. ಮತ್ತು ಅವನು ನಮ್ಮ ಸಲುವಾಗಿ ಆ ರೂಪಿಸ್ಕೊಂಡಿದ್ದಾನೆ. ಹಾಗಾಗಿ ವೈಕುಂಠದಿಂದ ಬಂದ ಅಂತಂದರೆ ಅದೊಂದು ನಮ್ಮ ಮೇಲೆ ಮಾಡ್ತಿರುವಂತಹ ಮತ್ತು ಈ ಅಚಿಂತ್ಯ ಶಕ್ತಿನ ನಾನು ಹೇಳ್ದಂಗೆ ಪ್ರದರ್ಶನ ಮಾಡಲಿಕ್ಕಲ್ಲ. ಇವಕ್ಕೆ ಆಗಲ್ಲ ಜೀವರಾಶಿಗಳಿಗೆ ನೋಡಲಿಕ್ಕೆ. ಅಂಥ ವಿಭುವಾದ ಪದಾರ್ಥ ನೋಡುವಂಥ ದೃಷ್ಟಿ ಇಲ್ಲ. ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ರೂಪಮೈಶ್ವರಂ ಅಂತ ಭಗವದ್ಗೀತೆ ಒಳಗಡೆ ಅವನೇ ಆ ದಿವ್ಯ ಚಕ್ಷುಷ್ ಕೊಟ್ಟೂ ತೋರಿಸ್ತಾನೆ ಒಂದೊಂದ್ಸತ್ತೆ. ಆ ರೂಪ ತಾಳಿ ಬಂದಿರಲ್ಲ. ಆ ಮಹಾಭಾರತದ ಯುದ್ಧದಲ್ಲಿ ಪರಮಾತ್ಮ ಕೃಷ್ಣ ರೂಪದಿಂದ ಇದ್ದ. ಅದೇ ಕೃಷ್ಣ ರೂಪದಿಂದ ವಿಶ್ವರೂಪವನ್ನು ತೋರಿಸ್ದ. ಎರಡು ಬೇರೆ. ಆ ಕೃಷ್ಣ ರೂಪ ಎಲ್ಲರಿಗೂ ವಿಸಿಬಲ್, ಅದು ಕಾಣಿಸ್ತಿತ್ತು. ಆದರೆ ವಿಶ್ವರೂಪ ಎಲ್ಲರಿಗೂ ಕಾಣಿಸ್ತಿರಲಿಲ್ಲ. ಅದು ಅವನಿಗೆ ಚಕ್ಷುಸ್ ಕೊಟ್ಟು ತೋರಿಸ್ದ. ಆ ವಿಶ್ವರೂಪಕ್ಕೆ ಮತ್ತು ಕೃಷ್ಣ ರೂಪಕ್ಕೆ ಇರೋ ವ್ಯತ್ಯಾಸ ಏನು ಅಂದರೆ, ವಿಶ್ವರೂಪ ಅಂದರೆ ಅದು ವ್ಯಾಪ್ತವಾದ ರೂಪನೇ, ಅದು ಹೆಂಗದನೋ ಹಾಗೆ ನೋಡಿಬಿಟ್ಟ ಅವನು. ಈ ಕೃಷ್ಣ ರೂಪ ಏನು ಅಂತಂದರೆ ಅದು ಹೆಂಗದನೋ ಹಂಗೆ ನೋಡ್ಲಿಕ್ಕೆ ಆಗಲ್ಲ ಅಂತ ತಾನೇ ಚಿಕ್ಕದಾಗಿ ಮಾಡಿ ತಂದು ತೋರಿಸಿರುವಂಥ ರೂಪ. ಅದೇ ಎರಡರಲ್ಲೂ ಮತ್ತೆ ವ್ಯತ್ಯಾಸ ಇಲ್ಲ. ಇದು ಒಂದು ಇದೆ, ಅದಕ್ಕೆ ಕಂಡೀಷನ್ನು ಇದನ್ನು ತೋರಿಸ್ತಾನೆ ಇರ್ತಾನೆ. ಹೀಗೆ ಪರಮಾತ್ಮ ಲೀಲಾ ಮಾನಸ ವಿಗ್ರಹ ಅಂತಂದರೆ ಸಾಮಾನ್ಯ ನಾವು ನಮ್ಮಂತೆ ಅವನು ಅಂತನ್ಲಿಕ್ಕೆ ಯಾವ ಕಡೆಯಿಂದನೂ ಯೋಚನೆ ಮಾಡಿದ್ರೆ ಆಸ್ಪದನೇ ಇಲ್ಲ. ಆ ರೀತಿ ಪರಮ ವಿಲಕ್ಷಣವಾದ ಚೇತನ ಅದು. ಕೈ ಕಾಲು ಮೂಗು ಕಣ್ಣು ಎಲ್ಲ ನಮ್ಮಂಗೆ ಅದಲ್ಲ, ಒಂದು ಸ್ವಲ್ಪ ನಮ್ಮಂಗೆ ಇದಾನೇನೋ ಅಂತ ಅನ್ನಿಸ್ತಿರ್ತದೆ. ಆದರೆ ಅವನ ವ್ಯಾಪ್ತಿನೇ ಬೇರೆ, ಅವನಿರೋ ಕ್ರಮಗಳೇ ಬೇರೆ. ಅದನ್ನು ಹೇಳಬೇಕಾದ್ರೆ ಒಂದೊಂದು ವಿಶೇಷಣದಲ್ಲೂ ತೂಕ ಮಾಡಿ ಮಾತಾಡುತ್ತೆ. ಇದೆಲ್ಲ ಸ್ವಲ್ಪ ನಾವು ಬ್ರಹ್ಮಸೂತ್ರಗಳ ತಳಹದಿ ಒಳಗೆ ನೋಡಿದಾಗ ಸಾಕಷ್ಟು ವಿಚಾರಗಳನ್ನು ಪುರಾಣಗಳು ತೆಗಿತವೆ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಅಲ್ಲಿಂದ ವೈಕುಂಠದಿಂದ ಇಳಿದು ಬರ್ತಾನೆ. ಗಂಗಾಯಾಹ ದಕ್ಷಿಣೇ ದೇಶೇ ಯೋಜನಾನಾಂ ಶತತ್ರಯೇ
ಗಂಗಾದ ದಕ್ಷಿಣದ ದೇಶ ಅಲ್ಲಿ ಯೋಜನಾನಾಂ ಶತತ್ರಯ ಅಂದರೆ ಸುಮಾರು ಅಲ್ಲಿಂದ ಒಂದು 1500 ಕಿಲೋಮೀಟರ್ ಕೆಳಗಡೆ ಸುವರ್ಣ ಮುಖರಿ ನಾಮ ನದೀನಾಂ ಪ್ರವರಾ ನದಿ, ಸುವರ್ಣ ಮುಖರಿ ಎನ್ನುವಂಥ ಶ್ರೇಷ್ಠ ನದಿ ಇದೆ. ಶುಕಸ್ಯ ವರದಾ ಪುಣ್ಯ ಅಗಸ್ತ್ಯ ಮುನಿ ಪೂಜಿತ, ಶುಕರ ಇರುವಂತಹ ಜಾಗ, ಅಗಸ್ತ್ಯರಿದ್ದಂತಹ ಜಾಗ. ತಸ್ಯೇವ ಉತ್ತರೇ ತೀರೆ ಕ್ರೋಶದ್ವಯಾರ್ಧ ಮಾತ್ರಕ್ಕೆ ಶ್ರೀ ವೆಂಕಟೇಶ ಗಿರಿರ್ನಾಮ ವರ್ತತೆ ಪುಣ್ಯಕಾನನಃ. ಅಲ್ಲಿ ಒಳ್ಳೆ ಪುಣ್ಯಕಾನನ ಇದೆ ಅಂತ ವೆಂಕಟೇಶ ಅಲ್ಲಿಂದ ತಿಳಿದಿರ್ತಾನೆ. ಅವನು ಅದೇ ಕ್ರಮವಾಗಿ ಅಲ್ಲಿ ಇರಬೇಕು ಅಂಥೇಳಿ ತಾನು ಬರ್ತಾನೆ. ಅದಾದ ಮೇಲೆ ಶೇಷಮಾರುತ ಸಂವಾದಾದ ಆಗತಃ ಪುಣ್ಯಕಾನನಃ ಯೋಜನತ್ರಯ ವಿಸ್ತೀರ್ಣ, ಯೋಜನತ್ರಯ ವಿಸ್ತೀರ್ಣವಾಗಿರುವಂತಹ ದೊಡ್ಡದಾದಂತಹ ಕಾನನ. ವದನಂ ವೆಂಕಟಗಿರಿ, ಆ ವದನ ಅಂತನ್ನುವಂಥದ್ದು ವೆಂಕಟಗಿರಿ, ಮುಖದ ಭಾಗದಲ್ಲಿ ವೆಂಕಟಗಿರಿ ಇದೆ ಅಂತನ್ನುವಂಥದ್ದನ್ನು ನೋಡ್ತೀವಿ ನಾವು. ಈ ವೆಂಕಟಾದ್ರಿ ಅಂತನ್ನೋದು ಬರೀ ನಮಗೆ ನಾವು ಅಂದ್ಕೊಂಡಂಗೆ ಕಲ್ಪನೆ ಬರೀ ನೋಡುವಂತಹ ತಿರುಪತಿಗೆ ಹೋದಾಗ ಏನು ಕಾಣಿಸ್ತದೆ ಅದಷ್ಟೇ ವೆಂಕಟಗಿರಿ ಅಂತನ್ನುವಂಥದ್ದಲ್ಲ. ಅದರ ಹೊರತಾಗಿ ಅದರ ವೆಂಕಟಗಿರಿ ನರಸಿಂಹಾಚಲ ಮಧ್ಯಮ ಅಹೋಬಿಲ ಅಂತನ್ನುವಂಥದ್ದು ಏನು ಕರಿತೀವಿ, ಅದು ಅಲ್ಲಿ ತನಕ ದೊಡ್ಡದ ಒಂದು 300 ಕಿಲೋಮೀಟ್ರ್ ಇರುವಂಥ ದೊಡ್ಡ ಪರ್ವತ. ಅದು ನಮಗೆ ಕಾಣಿಸ್ತಾ ಇರುವಂಥ ಚಿಕ್ಕದಾದಂಥದ್ದಷ್ಟೇ ಅಲ್ಲ, ಎಲ್ಲನೂ ವೆಂಕಟಗಿರಿನೇ, ಎಲ್ಲನೂ ಕೂಡ ತಪಸ್ಸಿಗೆ ಯೋಗ್ಯವಾದದ್ದೇ. ಇಷ್ಟು ಶತಕೋಟಿ 60 ಕೋಟಿ ತೀರ್ಥಗಳಿದ್ವು ಅಂತ ಹೇಳ್ತಾರಲ್ಲಿ. ಅದರೊಳಗಡೆ 108 ಪ್ರಮುಖ ತೀರ್ಥಗಳು, ಅದರೊಳಗಡೆ ಒಂದು 6-8 ತೀರ್ಥಗಳು ಇವಾಗ ತುಂಬೂರು ತೀರ್ಥ, ರಾಮಕೃಷ್ಣ ತೀರ್ಥ, ಸ್ವಾಮಿ ಪುಷ್ಕರಣಿ, ನಾಗತೀರ್ಥ ಅಂತ ಕೆಲವು ತೀರ್ಥಗಳು ಇವತ್ತು ನಮಗೆ ಉಳಿದಿವೆ. ಹಾಗಾಗಿ ಹೊರಡ್ಬೇಕಾ? ಶ್ರೀಶೈಲ ಪುಚ್ಛಭಾಗಸ್ತು, ಮಧ್ಯದಲ್ಲಿ ಅಹೋಬಿಲ ಇತ್ತು ಅಂತಂದರೆ ಪುಚ್ಛ ಭಾಗದಲ್ಲಿ, ಕೊನೆ ಬಾಲದ ಭಾಗದಲ್ಲಿ ಅಂದರೆ ಕೊನೆ ಭಾಗದಲ್ಲಿ ಪುಚ್ಛಭಾಗಸ್ತು ಶ್ರೀಶೈಲ. ಶ್ರೀಶೈಲದಿಂದ ಶ್ರೀಶೈಲ, ಅಹೋಬಿಲ, ವೆಂಕಟಾದ್ರಿ ಈ ಮೂರು ಕೂಡ ಪೂರ್ತಿ ಭಾಗದಲ್ಲಿ ಸರ್ವಕ್ಷೇತ್ರ ಮಯೋಗಿರಿಹಿ, ಸರ್ವವೃಕ್ಷ ಸಮಾಕೀರ್ಣ, ಸರ್ವ ಧಾತು ವಿಭೂಷಿತ. ಈ ವೆಂಕಟಗಿರಿಯಾದ ಇನ್ನೊಂದು ಸ್ವಾರಸ್ಯ ಏನಪ್ಪ ಅಂತಂದರೆ ಇಲ್ಲಿ ಇಲ್ಲದೇ ಇರುವಂಥ ವೃಕ್ಷಗಳೇ ಇಲ್ಲ ಅಂತ. ಜಗತ್ತಲ್ಲಿರುವಂತಹ ಎಲ್ಲ ಪ್ರಧಾನವಾದ ವೃಕ್ಷಗಳು ಎಲ್ಲವೂ ಕೂಡ ಈ ವೆಂಕಟಾದ್ರಿಯಲ್ಲಿ ಇವೆ. ಎಲ್ಲ ರೀತಿಯ ಔಷಧಿ ಸಸ್ಯಗಳು ಅದರದೇ ಒಂದು ಪೂರ್ತಿ ದೊಡ್ಡದಾದಂಥ ಲಿಸ್ಟ್ ಹೇಳುತ್ತೆ. ಮತ್ತು ತರವೋ ದೈವತಗಣಾಹ, ಇಲ್ಲೆಲ್ಲ ಇರುವಂಥ ವೃಕ್ಷಗಳು, ನಿನ್ನೆನೂ ಇದು ನಾವು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿದ್ವಿ. ಇಲ್ಲೆಲ್ಲ ವೃಕ್ಷಗಳು ಯಾರೆಲ್ಲ ಅಂದರೆ ದೇವತೆಗಳೇ ವೃಕ್ಷಗಳ ರೂಪದಲ್ಲಿ ಬಂದಲ್ಲಿ ಅವತಾರ ಮಾಡ್ತಾರಂತೆ. ದೇವತೆಗಳ ಸನ್ನಿಧಾನ ವೃಕ್ಷ ರೂಪದಲ್ಲಿ ಇರ್ತದೆ. ಹಾಗಾಗಿ ವೆಂಕಟಾದ್ರಿಗೆ ಹೋದಾಗ ವೃಕ್ಷಗಳನ್ನು ಹರಾಸ ಮಾಡೋದಾಗಲಿ, ಕಿತ್ತೋದಾಗಲಿ ಇತ್ಯಾದಿಗಳನ್ನೆಲ್ಲ ಮಾಡಬಾರ್ದು. ಆಯಾ ವೃಕ್ಷಗಳನ್ನು ದೇವತಾ ಸ್ವರೂಪ ಅಂತ ನೋಡಿ ಪೂಜ್ಯತೆಯಿಂದ ಇರಬೇಕು. ಅಲ್ಲೇನೋ ಮುರ್ಕೊಂಡು ಬರೋದು ಇತ್ಯಾದಿಗಳನ್ನೆಲ್ಲ ತರೋದು ಮಾಡೋದು ಮಾಡಬಾರ್ದು. ಆಮೇಲೆ ಮೃಗಾಶ್ಚ ಋಷಿ ಪುಂಗವ, ಮೃಗಗಳು ಪ್ರಾಣಿಗಳೆಲ್ಲ ಏನಿವೆ ಅವೆಲ್ಲ ಋಷಿಗಳೆಲ್ಲ ಮೃಗರೂಪದಲ್ಲಿ ಇರ್ತಾರೆ. ಅದು ಹೇಳ್ತಾರಲ್ಲ, ಹಿಂದೆಲ್ಲ ಜ್ಞಾನಿಗಳು ಇದನ್ನು ಮಾಡಬೇಕಾದ್ರೆ ಈ ಅವರು ಬೇಕಂತ ಈ ರೂಪದಲ್ಲೇ ಇರ್ತಿದ್ರಂತೆ. ಈಗ ಚಿರತೆ ಇತ್ಯಾದಿ ಕರಡಿ ಈ ರೂಪದಲ್ಲಿ ಋಷಿಗಳಿರೋದು, ಅದೇ ರೂಪದಲ್ಲೇ ಇದ್ದು ಅವ್ರು ತಪಸ್ಸು ಇತ್ಯಾದಿಗಳನ್ನೆಲ್ಲ ಮಾಡೋದು. ಇವಾಗಲೂ ಹಿಮಾಲಯದಲ್ಲಿ ಇದ್ರ ಬಗ್ಗೆ ಇದೇ ಥರ ಕೇಳ್ತೀವಿ, ಹಂಪಿಯಲ್ಲೂ ಹಿಂಗೆ ಕೇಳ್ತೀವಿ ನಾವು. ಈ ಥರ ಬೇರೆ ರೂಪದಿಂದ ಇರ್ತಾರೆ ಅಂತ. ಯಾಕೆ ಮನುಷ್ಯ ರೂಪದಿಂದ ಇದ್ದರೆ ಒಬ್ಬ ಯಾರೋ ಜ್ಞಾನಿ ಕೂತಿದ್ದಾನೆ ಅಂತಂದರೆ ಎಲ್ಲ ಜನಗಳು ಬಂದು ಪೀಡಿಸ್ತಾರೆ. ಅದು ಕಲಿಗಾಲದಲ್ಲಂತೂ ಒಬ್ಬರು ಹರಿದ್ವಾರದಲ್ಲಿ ಒಂದು ಆಶ್ರಮ ಇತ್ತಂತೆ. ಆ ಆಶ್ರಮದಲ್ಲಿ ಒಬ್ಬರು ಜ್ಞಾನಿಗಳಿದ್ದರಂತೆ. ಅವರು ಪಾಪ ಒಂದು ಯಾರೂ ಬರದೇ ಇರುವಂಥ ನಿರ್ಜನ ಪ್ರದೇಶದಲ್ಲಿ ಒಂದು ವೃಕ್ಷದ ಕೆಳಗೆ ತಪಸ್ಸು ಮಾಡ್ತಾ ಕೂತಿದ್ರಂತೆ. ಇದು ಸುಮಾರು 1960-70 ಸಂದರ್ಭದಲ್ಲಿ ಆಗಿರುವಂಥ ಘಟನೆ. ಅವರು ಅಸಂಪ್ರಜ್ಞಾತ ಸಮಾಧಿಗೆ ಹೋಗುವಂಥ ಮಹಾ ಸಾಮರ್ಥ್ಯ ಪಡೆದಿದ್ದರು. ಅವರು ತಮ್ಮ ದೇಹದ ಮೇಲೇ ಪರಿಜ್ಞಾನ ಇಲ್ಲದೇ ಅವರು ಸಮಾಧಿ ಸ್ಥಿತಿಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಹೋಗೋರಂತೆ. ಅವ್ರ ಹತ್ರ ಸುಮಾರು ಅವ್ರು ಯಾವಾಗಲೂ ಅಸಂಪ್ರಜ್ಞಾತ ಸಮಾಧಿಯಲ್ಲೇ ಇರಲ್ಲ. ತಮ್ಮ ಬೇರೆ ನದಿ ಸ್ನಾನ ಇತ್ಯಾದಿಗಳಲ್ಲೆಲ್ಲ ಅವರು ಹೋಗಬೇಕಾದ್ರೆ ಜನ ಎಲ್ಲ ಬರೋರಂತೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಲಿಕ್ಕೆ ಇದು ಪಾರು ಮಾಡಿರಿ ಅಂತ. ಒಬ್ಬರು ಪಾರು ಮಾಡೋರು ಇದ್ದಾರೆ ಅಂದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮವ್ರು ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಕ್ಯೂ ಹಚ್ಚಿಬಿಡ್ತಾರೆ. ಏನು ಸಮಸ್ಯೆ ಇಲ್ಲದೇ ಇದ್ದರೂ ಅವ್ರು ನೋಡಿದ ತಕ್ಷಣ ಶುರುವಾಗಿಬಿಡ್ತಾವೆ ಎಲ್ಲ ಸಮಸ್ಯೆ, ನಮ್ದೊಂದು ಕೇಳಿಬಿಡೋಣ ಅಂತೇಳಿ. ಈಗ ಯಾರೋ ಒಬ್ರು ಭಾರಿ ಅದ್ಭುತ ಜ್ಯೋತಿಷಿಗಳಿದ್ದಾರೆ ಅಂದರೆ ಯಾರಿಗೂ ಸಮಸ್ಯೆ ಇರಲ್ಲ. ಅವ್ರು ಇದ್ದಾರೆ ಅಂದರೆ ಏನಾರೋ ಒಂದು ಸಮಸ್ಯೆ ಹುಡ್ಕೊತಾನೆ, ಇವತ್ತು ನಾಳೆ ನಡೆದ್ರೆ ಹೋಗ್ಬಂದ್ಬಿಡೋಣ ಅಂತ. ಹಂಗೆ ಸೈಕಾಲಜಿಕಲಿ ಅವ್ರ ಪಾಪ ತಪಸ್ಸು ಮಾಡ್ಕೊಂಡು ಕೂತಿದ್ರಂತೆ. ಒಂದಿಷ್ಟು ಜನ ಬರೋದು, ದಿನ ಅವ್ರನ್ನ ಕೇಳೋದು ಮಾಡೋದು. ಇವ್ರ ಪಾಪ ಉದಾರಿಗಳು ಏನೋ ಅವ್ರ ಸಮಸ್ಯೆಗಳು ಹೇಳ್ತಾರೆ, ಹಿಂಗೆ ಮಾಡ್ರಿ ಅಂತ ಸಾತ್ವಿಕ ಮಾರ್ಗದಲ್ಲಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತಿದ್ರಂತೆ. ಇದನ್ನು ಅಲ್ಲಿ ಒಬ್ಬ ಲೋಕಲ್ ಪೊಲಿಟಿಷಿಯನ್ ನೋಡಿದ್ನಂತೆ. ಇವ್ರಿಗೆ ದಿನ ಇಷ್ಟು ಜನ ಇವ್ರ ಹತ್ರ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೂಡೋದ್ರಿಂದ ಅವ್ರು ಎಲ್ಲಿ ಕೂತಿದ್ದಾರೋ ಅದರಿಂದ 1 ಕಿಲೋಮೀಟರ್ ರೇಡಿಯಸ್ ಪೂರ್ತಿ ಕೊಂಡ್ಕೊಂಡಂತ ಅವನು.
ಕೊಂಡ್ಕೊಂಡು 1 ಕಿಲೋಮೀಟರ್ ದೂರದೊಳಗಡೆ ಪೂರ್ತಿ ಬೇಲಿ ಹಾಕ್ಬಿಟ್ಟು ಒಂದು ಗೇಟ್ ಮಾಡಿ ಟಿಕೆಟ್ ಮಾಡಿದ್ನಂತ. ಅದು ಇವ್ರಿಗೆ ಗೊತ್ತೇ ಇಲ್ಲ ಜ್ಞಾನಿಗೆ. ಹಿಂಗೆ ಅವನು ಆ ರಾಜ್ಯದಲ್ಲೇ ಭಾರಿ ದೊಡ್ಡ ಪೊಲಿಟಿಷಿಯನ್ ಆದ ಅಂತ ಹೇಳ್ತಾರೆ. ಅವ್ರಿಗೆ ಪಾಪ ಗೊತ್ತೇ ಇಲ್ಲ, ಅವ್ರು ಹೋಗೋ ತನಕನೂ ಹಿಂಗೊಂದು ಆಗಿದೆ ಅಂತಲೇ ಗೊತ್ತಿಲ್ಲ ಅವರಿಗೆ. ಈ ಥರ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಯಾಕೆ ಹೇಳಲಿಕ್ಕೆ ಬಂದೆ ಅಂತಂದರೆ, ಯಾರ್ಯಾರು ಜ್ಞಾನಿಗಳು ಎಲ್ಲಿರ್ತಾರೋ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋರು ಹಿಂಗಿರ್ತಾರೆ. ಆದರೆ ಇನ್ನೊಂದು ರೂಪದಲ್ಲಿ ನೋಡೋದಾದರೆ, ಕ್ಷೇತ್ರಗಳಲ್ಲಿ ಹೋದಾಗ ಅವು ಒಂದೊಂದು ಕೆಲವೊಂದು ದಿವ್ಯ ಸ್ಥಾನಗಳಿರ್ತವೆ. ಅಲ್ಲಿಂದ ಏನೋ ತರೋದು ಮಾಡೋದು ನಾವು ಅಂಥದ್ದನ್ನು ಮಾಡಲಿಕ್ಕಿಲ್ಲ. ಈಗೇನೋ ಅಲ್ಲಿ ತಿರುಪತಿಯಿಂದ ಒಂದೇನೋ ಕಲ್ಲು ತೊಗೊಂಬಂದೆ ಇತ್ಯಾದಿಗಳನ್ನು ಮಾಡಿದರೆ ಅಲ್ಲಿ ಯಾರೋ ಒಬ್ಬರು ಋಷಿಗಳಿರ್ತಾರೆ. ಆಮೇಲೆ ಆ ಶಾಪಕ್ಕೆ ತುತ್ತಾಗಬೇಕಾಗ್ತದೆ. ಅವ್ರು ತಪಸ್ಸು ಮಾಡ್ತಾ ಇರ್ತಾರೆ. ಆ ತಪಸ್ಸನ್ನು ಅವ್ರಿಗೆ ಸೀಮಿತವಾಗಿಟ್ಟು ನಮ್ದೇನಪ್ಪ ದೇವರ ಅನುಗ್ರಹ ತೊಗೊಂಡು ಬರ್ತಾ ಇರುವಂಥದ್ದು. ಮೃಗಾಶ್ಚ ಋಷಿ ಪುಂಗವಾಹ ಪಿತರಹ ಪಕ್ಷಿಣಃ ಸರ್ವೇ. ಪಿತೃದೇವತೆಗಳು, ಪಕ್ಷಿಗಳು ಪಿತೃದೇವತೆಗಳಾಗಿರ್ತಾರಂತೆ. ಸರ್ವೇ ಪಾಷಾಣಾಹ ಯಕ್ಷ ಕಿನ್ನರಹ. ನೋಡ್ರಿ, ಎಲ್ಲ ಕಲ್ಲುಗಳು ಯಕ್ಷರು ಮತ್ತು ಕಿನ್ನರು, ಇವರು ಮಹಾಜ್ಞಾನಿಗಳು, ವಿಷ್ಣು ಭಕ್ತರು. ಈ ವರ್ಗಗಳೆಲ್ಲ ಪಾಷಾಣ ರೂಪದಲ್ಲಿ ಇರ್ತವೆ ಅಂತ. ಇವತ್ತೆಲ್ಲ ಹೊಸ ಹೊರಗಿನ ಕಲ್ಲುಗಳು ಅದು ಇದು ತೊಗೊಂಡೋಗಿ ಹಾಕಿರ್ಬೋದು, ಅಥವಾ ಹೊಸ ವೃಕ್ಷಗಳನ್ನೆಲ್ಲ ತೊಗೊಂಡು ಅಲ್ಲೆಲ್ಲ ವೃಕ್ಷಗಳು ಬಿದ್ದಾಗ ಅವ್ರದ್ದು ಅರಣ್ಯ ಇಲಾಖೆದು ಅವ್ರದ್ದೊಂದು ಕೆಲಸ ಇರ್ತದೆ, ಅವ್ರು ಮಾಡ್ತಿರ್ತಾರೆ. ಆದರೆ ಏನಾದರೂ ಆಗಲಿ ಯಾವುದು ಏನು ಅಂತ ನಮಗೆ ಗೊತ್ತಿರಲ್ಲ. ಯಾರು ಈ ಅರಣ್ಯ ಇಲಾಖೆಯವ್ರು ಹಾಕಿದಾರೋ, ಯಾವುದು ಪ್ರಾಚೀನವಾಗಿ ಬಂದಿದ್ದೇನೋ ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಅಲ್ಲಿ ಹೋದಾಗ ಆ ಪಾವಿತ್ರ್ಯವನ್ನು ಹಾಗೇ ನೋಡುವಂತಹ ಒಂದು ಮನಸ್ಥಿತಿ ಇಟ್ಕೊಂಡು ಹೋಗಬೇಕು ಅಂತನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ 2ನೇ ಅಧ್ಯಾಯದಲ್ಲಿ ವೆಂಕಟಗಿರಿಯ ಮಹಾತ್ಮ್ಯ ಮತ್ತು ಶ್ರೀನಿವಾಸ ತಾನು ವೆಂಕಟಗಿರಿಗೆ ಬಂದಂತಹ ವಿಚಾರ ಅಂತನ್ನುವಂಥದ್ದನ್ನು ತೋರಿಸ್ತಾರೆ. 8:15 ತನಕ ಹೇಳ್ಬೋದಾ? ಆಗತ್ತಾ ಸಮಯ? ಎಲ್ಲರೂ ಸ್ವಲ್ಪ ಲೇಟ್ ಆಯಿತು. ನಾಳೆಯಿಂದ 6:15 ಕರೆಕ್ಟ್ ಇರ್ತದೆ. 8 ತನಕ ಹೇಳಲ್ಲ? ನಾಳೆ 6:15 ಬರ್ತೀನಿ ಅಂತ ಹೇಳಿ. ಇದಾದ ಮೇಲೆ ಇದು ಒಂದು ಭಾಗ ಬೆಟ್ಟದ ವಿಚಾರ ಆಯಿತು ಅಂತಂದರೆ, ತಸ್ಯೋಪರಿ ವರಾದಿವ್ಯ ಸ್ವಾಮಿ ಪುಷ್ಕರಣಿ ಶುಭ ಮಚ್ಚ ಕಚ್ಚಪ ಸರ್ಪಾಡ್ಯಾಹ ಜಲಕುಕ್ಕುಟ ಭೂಷಿತಾಹ. ಸ್ವಾಮಿ ಪುಷ್ಕರಣಿ ವರ್ಣನೆ ಮಾಡ್ತಾರೆ ನೋಡ್ರಿ. ಹಿಂಗಿತ್ತು ಸ್ವಾಮಿ ಪುಷ್ಕರಣಿ ಅಂತ. ಇವತ್ತು ರಾತ್ರಿ ಎಲ್ಲರೂ ಮಲ್ಕೋಬೇಕಾದ್ರೆ ಒಂದು ಸತಿ ಕಲ್ಪನೆ ಮಾಡಿಕೊಡ್ರಿ. ಅಲ್ಲಿ ಏನಪ್ಪ ಇತ್ತು ಅಂದರೆ, ಸ್ವಾಮಿ ಪುಷ್ಕರಣಿಯಲ್ಲಿ ಮತ್ಸ್ಯಗಳು, ಸಾವಿರಾರು ಮತ್ಸ್ಯಗಳಿದ್ವಂತೆ. ಅಷ್ಟು ದೊಡ್ಡ ಪುಷ್ಕರಣಿ. ಇವತ್ತು ನೋಡೋದ್ರೊಳಗಡೆ ಅದು ಭಾಳ ಸೀಮಿತವಾದಂತಹ ಇದಿದೆ. ಅದು ಅಷ್ಟು ಇದ್ರ 4-5 ಪಟ್ಟಿದ್ದಂಥ ಪುಷ್ಕರಣಿ. ಅದು ದೊಡ್ಡದಾದ ಪುಷ್ಕರಣಿ. ಆ ಪುಷ್ಕರಣಿ ಒಳಗಡೆ ಹೀಗಿತ್ತಂತೆ. ಮತ್ತು ಆಮೆಗಳು, ಸಾವಿರಾರು ಆಮೆಗಳಿದ್ವಂತಲ್ಲಿ. ಸರ್ಪಾಡ್ಯ, ಒಳ್ಳೆ ಸರ್ಪಗಳಿದ್ವಂತೆ. ಜಲಕುಕ್ಕುಟ, ಬಾತುಕೋಳಿಗಳು ಅಷ್ಟು ನಯನ ಮನೋಹರವಾಗಿ ಚಲಿಸ್ತಾ ಇದ್ವಂತೆ ಆ ಸರೋವರ ತುಂಬನೂ. ಆಮೇಲೆ ಶಿಂಶುಮಾರ ಗಣಾಹ, ಮೊಸಳೆಗಳಿದ್ವಂತೆ ನೋಡ್ರಿ. ಇವಾಗ ಬರೀ ಕ್ಲೋರಿನ್ ಒಂದೇ ಸಿಗ್ತದೆ ನಮಗೆ. ಶಿಂಶುಮಾರ ಗಣಾ ಕೀರ್ಣಾಹ ಮಂಡೂಕೈಹಿ, ಮಂಡೂಕಗಳು ಕಪ್ಪೆಗಳು ಇದ್ವಂತೆ ಎಲ್ಲ ಕಡೆ. ಒಂದೇ ಒಂದು ಪ್ರಾಣಿನೂ ಸಿಗಲ್ಲ ಇವತ್ತಲ್ಲಿ. ಇವೆಲ್ಲ ಅಲಂಕೃತಾಹ ತೀರಜೈಹಿ ವೃಕ್ಷ ಸಂಗೈಶ್ಚ ಚುಂಬಿತಾಂಬರ ಕಾನನಾಹ. ಎಷ್ಟು ದೊಡ್ಡ ದೊಡ್ಡ ವೃಕ್ಷಗಳು ಪೂರ್ತಿ ಸ್ವಾಮಿ ಪುಷ್ಕರಣಿ ಸುತ್ತಲೂ ಇದ್ವು ಅಂತಂದರೆ, ಆ ವೃಕ್ಷಗಳ ಎತ್ತರಕ್ಕೆ ಆಕಾಶನೇ ಕಾಣಿಸ್ತಿರಲಿಲ್ಲ ಅಂತೆ. ಹಂಗೆ ಮುಚ್ಚೋಗಿತ್ತು ಸ್ವಾಮಿ ಪುಷ್ಕರಣಿ ಅನ್ನೋಷ್ಟು ವೃಕ್ಷಗಳ ಸಮೂಹ ತುಂಬಿತ್ತಂತೆ. ಅದಕ್ಕೆ ಹೇಳಿದೆ ಒಂದು ಸತೆ, ಇದನ್ನು ಇಷ್ಟು ಕೇಳಿದ್ರೆ ಆಗಲ್ಲ, ರಾತ್ರಿ ಮತ್ತೆ ಇನ್ನೊಂದು ಸತೆ ನಿಮ್ಮದೇ ಸ್ವಾಮಿ ಪುಷ್ಕರಣಿ ಕಲ್ಪನೆ ಮಾಡಿ ಮಲ್ಕೊಡ್ರಿ. ಅದರೊಳಗೆ ಸ್ನಾನ ಮಾಡಬೇಕಷ್ಟೇ. ಇವತ್ತು ಹೋದರೆ ಇವತ್ತು ಕೂಡ ಆ ಸನ್ನಿಧಿ ಇದೆ. ಆ ತೀರ್ಥಗಳೆಲ್ಲ ಇವತ್ತೆಲ್ಲ ಅದನ್ನು ಕ್ಲೀನ್ ಮಾಡ್ಬೇಕಾದ್ರೆ ತೆಗೆದಿರ್ತಾರೆ ನೋಡ್ರಿ. ನೀವು ಸುಮಾರು ನೋಡಿದರೆ ಒಂದು ದೊಡ್ಡದಾದಂತಹ ಮಧ್ಯ ಒಂದು ದೊಡ್ಡ ಪುಷ್ಕರಣಿ ಒಂದು ಬರುತ್ತೆ, ಮಧ್ಯ ಬಾವಿಗಳೆಲ್ಲ ಬರ್ತವೆ. ಅವೆಲ್ಲ ಪುರಾಣ ಪ್ರತೀತಿಯಾಗಿರುವಂಥದ್ದೇ ಅವೆಲ್ಲ ಇರುವಂಥದ್ದು. ಅಲ್ಲಿ ಮೂಲ ಉತ್ಪಾದನೆ ಆಗುವ ಜಲ ಅದು ಶುದ್ಧವಾಗಿ ಅಲ್ಲಿ ಏನು ಅವತ್ತಿಂದಿತ್ತೋ ವೆಂಕಟೇಶ ಇದ್ದಾಗಿನ ಜಲನೇ ಇವತ್ತು ಆ ಜಲನೇ ಅಲ್ಲಿ ಬರುವಂಥದ್ದು. ಏನೇ ಕ್ಲೋರಿನ್ ಅದೆಲ್ಲ ಮಾಡಲಿ, ಆದರೆ ಆ ಜಲದ ಸನ್ನಿಧಾನ ಅಂತ ಅನ್ನೋದಿದೆ. ನಾವು ಹೋದಾಗಲೂ ಕೂಡ ಈ ಇಂಥದ್ದು ಇದಿದ್ದಾಗ ಹೆಂಗಿತ್ತೋ ಅದೇ ಅನುಸಂಧಾನದಿಂದ ಸ್ನಾನ ಮಾಡುವಂಥ ಕ್ರಮ ಹಾಗೆ ಇಟ್ಕೋಬೇಕು. ಆದರೆ ಈ ಕಲಿಗಾಲ ಹೋದಂಗೆಲ್ಲ ಇಂಥವಾಗ್ತವೆ. ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿ ವಿರಾಜತೆ ತಸ್ಯಾಂತೆ ಸ್ನಾತಿ ಮನುಜಾಹ ತೇದನ್ಯ ಪುಣ್ಯಭಾಜನಾಹ. ಇಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದವನು ಮಹಾಪುಣ್ಯವಂತನೇ ಸರಿ. ಧನುರ್ಮಾಸಿ ಸಿತೆ ಪಕ್ಷೆ, ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ದಶಮಿ ದಿನ ಅರುಣೋದಯದಲ್ಲಿ ಸ್ನಾನ ಮಾಡಿದಾಗ ಅವನಿಗೆ ಕಾಂಕ್ಷಂತಿ ಎಲ್ಲ ದೇವತೆಗಳ ಸನ್ನಿಧಿ ಅವತ್ತಿರ್ತದಂತೆ. ದೇವತೆಗಳೆಲ್ಲ ಅವತ್ತಿನ ದಿನ ಬಂದಿರ್ತಾರಂತೆ. ಅದು ಶ್ರೇಷ್ಠವಾದ ದಿನ, ಅವತ್ತು ಸ್ನಾನ ಮಾಡಬೇಕು ಅಂತನ್ನುವಂಥದ್ದನ್ನು ಹೇಳ್ತಾರೆ.
ಇನ್ನು ಎಲ್ಲ ತತ್ರ ಶ್ರಾದ್ದಾನಿ ಕರ್ಮಾಣಿ ಪಿತೃಗುಣ ಪ್ರೀತಯೇ ದ್ವಿಜ, ಶ್ರಾದ್ದ ಕರ್ಮಗಳನ್ನು ಅಲ್ಲಿ ಹೋದಾಗ ಮಾಡಲೇಬೇಕು, ಬಿಡಬಾರ್ದು ಅಂತನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಸ್ನಾನ ದಾನೇನ ತತ್ತೀರ್ಥೆ ಮನುಜಾಹ ಭಾಗ್ಯಶಾಲಿನಃ, ಅಲ್ಲಿ ಸ್ನಾನ ಮಾಡೋದು, ಆ ತೀರ್ಥ ಕ್ಷೇತ್ರದಲ್ಲಿ ಜಪಾದಿಗಳನ್ನು ಮಾಡೋದು, ದಾನ ಮಾಡುವಂಥದ್ದು ಭಾಳ ಪುಣ್ಯಕರವಾದಂಥದ್ದು. ಅಂಥದ್ದನ್ನು ಆ ಒಂದು ಕ್ಷೇತ್ರದಲ್ಲಿ ಮಾಡಬೇಕು ಅಂತನ್ನುವಂಥದ್ದನ್ನು ಹೇಳ್ತಾರೆ. ಇದಾದ ಮೇಲೆ ಇವನು ಏನು ಮಾಡ್ತಾನೆ, ಈ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಬಂದಿರ್ತಾನೆ ಶ್ರೀನಿವಾಸ. ತಸ್ಯಾಹ ಪಶ್ಚಿಮ ದಿಗ್ಭಾಗೆ ವರಾಹ ವದನೋ ಹರಿಹಿ, ಈ ಆ ಪಶ್ಚಿಮ ದಿಗ್ಭಾಗದಲ್ಲಿ ವರಾಹ ವದನನಾದಂತಹ ಶ್ರೀಹರಿ ಇದ್ದಾನೆ. ವರಾಹರೂಪಿ ಪರಮಾತ್ಮ ಲಕ್ಷ್ಮೀ ಸಹಿತನಾಗಿ ಆವಾಸನಾಗಿದ್ದಾನೆ. ಆ ಪರ್ವತದಲ್ಲಿ ಹಿಂಗಿದ್ದಾಗ ತಾನು ಗುಹಾನಾರ್ಥಂ, ಎಲ್ಲರಿಗೂ ಕೂಡ ತನ್ನ ಪರಿಚಯ ಸಾಮಾನ್ಯವಾಗಿ ಆಗಬಾರದು ಅನ್ನೋ ಸಲುವಾಗಿ ತಾನು ಒಂದು ವಲ್ಮೀಕಂ, ಒಂದು ಹುತ್ತವನ್ನು ಆರಿಸಿ ಒಂದು ಆ ಹುತ್ತದ ಒಳಗೆ ಹೋಗಿ ತಾನು ಪ್ರವೇಶ ಮಾಡಿ ಕೂತಿರ್ತಾನೆ. ಇಂಥ ಸಂದರ್ಭದಲ್ಲಿ ಅತೀತೆ ವತ್ಸರೆ ಕಶ್ಚಿತೋ ಚೋಳರಾಜೋ ನೃಪೋತ್ತಮ, ಆ ಕ್ಷೇತ್ರವನ್ನು ಆಳುವಂತಹ ಅಧಿಪತಿ ಚೋಳರಾಜ ಅಂತ ಅವನು ಪ್ರಸಿದ್ಧವಾದಂಥದ್ದು. ಭಾರಿ ಶ್ರೇಷ್ಠನಾದಂತಹ ರಾಜ, ಒಳ್ಳೆಯ ಸತ್ಕರ್ಮಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಪಾಲ್ಯಮಾನೇ ರತೆ ತಸ್ಮಿನ್ ಭೂಖಂಡಂ ಬಹುಪುಣ್ಯದಂ, ಭಾಳ ಪುಣ್ಯವಂತವಾಗಿತ್ತಂತೆ. ಬಹುಕ್ಷೀರ ಪ್ರದಾಗಾವ, ನೋಡ್ರಿ, ಒಬ್ಬ ರಾಜ ಸಾತ್ವಿಕನಾದ ಅಂತಂದರೆ ಗೋವುಗಳು ಹೆಚ್ಚು ಕ್ಷೀರವನ್ನು ಕೊಡ್ತಾವಂತೆ. ಇವತ್ತೆಲ್ಲ 1 ಲೀಟ್ರ್ 1.5 ಲೀಟ್ರ್ ಕೊಡ್ತಾವೆ ಭಾರತೀಯ ಗೋವುಗಳಾದರೆ. ಇವೆಲ್ಲ ಬೇರೆ ಜರ್ಸಿ ಎಲ್ಲ ಬೇರೆ ತಳಿ, ಇವೆಲ್ಲ ಜರ್ಸಿ HF ಎಲ್ಲ 10-15 ಲೀಟ್ರ್ ಕೊಡ್ತವೆ, ಅದು ಬೇರೆ. ಆದರೆ ಭಾರತೀಯ ಗೋವುಗಳೆಲ್ಲ ಕೊಡುವಂಥದ್ದು ಇಷ್ಟು. ಅಲ್ಲಿ ಇನ್ನೂ ಭಾಳ ಕ್ಷೀರಗಳನ್ನು ಕೊಡ್ತಾ ಇತ್ತು ಅಂತಂದರೆ ಪುತ್ರಾವೈ ಪಿತೃವತ್ಸಲಾಹ, ನೋಡ್ರಿ, ಮಗ ತಂದೆಯನ್ನು ಪ್ರೀತಿಸ್ತಿರ್ತಾನಂತೆ. ಇದು ರಾಜ ಚೆನ್ನಾಗಿದ್ದ, ದೇಶದ ರಾಜ ಚೆನ್ನಾಗಿದ್ದ ಅಂತಂದರೆ ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ತಾರೆ ಅಂತನ್ನುವಂಥದ್ದು. ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಯಿಂದ ನೋಡ್ತಾರೆ. ಆ ಭಾಗ ರಾಜ ಚೆನ್ನಾಗಿರಲಿ ಇಲ್ಲದೆ ಇರಲಿ ಅದನ್ನು ಮಾಡ್ತಾರೆ ಪಾಪ. ಆದರೆ ಮಕ್ಕಳು ಈ ತಂದೆ ತಾಯಿಗಳ ಪ್ರೀತಿಯಿಂದ ನೋಡೋದಿದೆಯಲ್ಲ, ಇದು ರಾಜನ ಚೆನ್ನಾಗಿದ್ದರೆ ಇಲ್ಲೂ ಕೂಡ ಚೆನ್ನಾಗಿರುತ್ತದೆ ಅಂತ. ಈಗ ಸ್ವಲ್ಪ ನಾವು ಇದ್ದಿದ್ರಲ್ಲಿ ಈ ಕಾಲದಲ್ಲಿ ನೋಡ್ತಿದ್ದೀವಿ, ಒಬ್ಬ ಸಾತ್ವಿಕ ರಾಜ ಆಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹಿಂದೂ ಧರ್ಮ ಅಂತ ಅನ್ನೋದು ಎಲ್ಲ ಕಡೆನೂ ಜಾಗೃತವಾಗ್ತಿರೋವಂಥದ್ದು ನೋಡ್ತೀವಿ. ಅದು ಆಬ್ವಿಯಸ್ಸಾಗಿ ಬಂದ್ಬಿಡ್ತದೆ ನೋಡ್ರಿ. ಅಲ್ಲಿ ಅವನು ಮಾಡ್ತಾ ಇದ್ದಾನಂದರೆ ತಾನೇ ಹಿಂದೂ ಅಂತ ಅನ್ನೋದು ಒಂದು ಬಂದುಬಿಟ್ಟಿದೆ. ಹಾಗೆ ಕಾಲೇ ವರ್ಷಂತಿ ಪರ್ಜನ್ಯ, ಕಾಲಕ್ಕೆ ಪರ್ಜನ್ಯ ಅಂತನ್ನುವಂಥದ್ದು ಮಳೆ ಆಗ್ತಿರ್ತದಂತೆ. ಸಸ್ಯಾವೈ ಬಹುಧಾನ್ಯಜ, ಸಸ್ಯಗಳು ಒಳ್ಳೆ ಧಾನ್ಯಗಳನ್ನು ಕೊಡ್ತಿರ್ತಾವಂತೆ. ನಾರ್ಯಃ ಪತಿವ್ರತಾಃ ಸರ್ವಾಃ, ಎಲ್ಲ ನಾರಿಯರು ಪತಿವ್ರತೆಯರಾಗಿರ್ತಾರಂತೆ. ಪುರುಷಾಃ ನಿಯತ ಸ್ತ್ರೀಯ, ಪುರುಷರೆಲ್ಲ ತಮ್ಮ ಸ್ವಸ್ತ್ರೀಯನ್ನು ಅಷ್ಟೇ ಮಾತ್ರ ಇರ್ತಾರಂತೆ. ವಿಪ್ರಾಸ್ತೇನ ಕೃತೇ ರಾಜ್ಯೆ ಯಜನಾನಂದ ತತ್ಪರ, ಯಜ್ಞಯಾಗಾದಿಗಳಲ್ಲೆಲ್ಲ ತತ್ಪರನಾಗಿರ್ತಾರಂತೆ. ಇಂತಹ ಒಂದು ಕಾಲದಲ್ಲಿ ಚೋಳಗ್ರಹಕ್ಕೆ ಅವನಿಗೆ ಒಂದು ಗೋವನ್ನು ನಾವು ದಾನ ಮಾಡಬೇಕು ಅಂತನೋ ಉದ್ದೇಶದಿಂದ ಲಕ್ಷ್ಮೀದೇವಿ ಬರ್ತಾಳಂತೆ. ಬ್ರಹ್ಮನೇ ಧೇನುವನ್ನು ಹಾಕ್ಸ್ಕೊಂಡು ಬರ್ತಾಳಂತೆ. ಶಿವ ವತ್ಸ, ರುದ್ರನೇ ಕರು ಆಗಿರ್ತಾನಂತೆ. ರುದ್ರ ಕರು, ಬ್ರಹ್ಮನೇ ಹಸುವಾಗಿ. ಗೋಪಾಲಿ ಕಮಲಾಲಯ, ಗೋಪಾಲಕಿಯಾಗಿ ಕಮಲಾಲಯ ಲಕ್ಷ್ಮೀನೇ ತಾನೇ ಬಂದು ಪಶ್ಯಂತಿ ಪತಿಮಾರ್ಗಂತೂ ಚೋಳರಾಜನ ಅಭ್ಯಗಾತ್, ಚೋಳರಾಜನ ಹತ್ರ ಬಂದುಬಿಟ್ಟು ತಾನು ಇದನ್ನು ನಾನು ಮಾರಲಿಕ್ಕೆ ಬಂದಿದ್ದೀನಿ, ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿದ ತಕ್ಷಣವೇ ಆವಾಗ ಆ ಹಸು ತಮ್ಮ ಎಷ್ಟೊಂದು ಹಸುಗಳು ಗೋಪಾಲಕ ಅಲ್ಲೂ ಇರ್ತಾನೆ, ಚೋಳರಾಜನ ಗೋಪಾಲಕ. ಆ ಚೋಳರಾಜ ಹಸುವನ್ನು ಈ ಲಕ್ಷ್ಮೀದೇವಿಯಿಂದ ಅದನ್ನು ಸ್ವೀಕಾರ ಮಾಡಿ ತಾನು ತನ್ನ ಹಸುಗಳ ಕೊಟ್ಟಿಗೆ ಏನಿರ್ತದೋ ಬೇರೆ ಹಸುಗಳ ಜೊತೆ ಬಿಡ್ತಾರೆ. ಈ ಹಸು ಮಾತ್ರ ಬೆಳಗ್ಗೆ ಎದ್ದು ತಾನೆಲ್ಲ ಆದ ತಕ್ಷಣವೇ ಹೊರಡ್ತಿರ್ತದಂತೆ, ಯಾವ ಹಸುಗಳ ಜೊತೆ ಸೇರ್ತಿರಲ್ಲ. ಈ ಹುತ್ತದ ಹತ್ರ ಬಂದುಬಿಟ್ಟು ಶ್ರೀನಿವಾಸ ಇರುವ ಜಾಗದಲ್ಲಿ ಪೂರ್ತಿ ಹಾಲನ್ನು ಸುರಿಸಿ ತಾನು ಹೋಗ್ತಿರ್ತದಂತೆ. ಹೀಗೆ ನಡೀತಿರ್ಬೇಕಾದ್ರೆ ಒಮ್ಮೆ ಚೋಳರಾಜ ಏನು ಮಾಡ್ತಾನೆ, ಆ ಗೋಪಾಲಕ ಬಂದು ಕೇಳ್ತಾಳೆ, ಯಾರೋ ರಾಣಿ ಚೋಳರಾಜನ ಹೆಂಡತಿ, ಆ ಹೊಸ ಹಸು ಬಂದಿದೆಯಲ್ಲ ಅದರ ಕ್ಷೀರ ಎಲ್ಲಿ ನನ್ನ ಮಗನಿಗೆ ಪಾನ ಮಾಡಲಿಕ್ಕೆ ಬೇಕು ಅಂತ ಕೇಳಿದಾಗ, ಇಲ್ಲ ಅದು ಹಸು ಹಾಲು ಕೊಡ್ತಿಲ್ಲ ಅಂತ ಹೇಳ್ತಾನಂತೆ. ಇಲ್ಲ ನೀನೇ ಆ ಹಾಲನ್ನ ತೊಗೊಂಡಿದೀಯಾ, ಅದನ್ನು ನೀನು ಮೋಸ ಮಾಡ್ತಿದ್ದೀಯಾ ನನಗೆ ಅಂತ ಅವಳು ಭಾಳ ಬೈತಾಳೆ. ಅದಕ್ಕೆ ಅವನು ಕೋಪಗೊಂಡು ಈ ಹಸು ಹಿಂದೆ ಹೋಗ್ತಾನೆ, ಹಸು ಕರುಗಳಿಂದ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹೋದ್ರಲ್ಲಿ ಇದು ಇಲ್ಲಿ ಬಂದುಬಿಟ್ಟು ಈ ಹುತ್ತದ ಹತ್ರ ಹಾಲನ್ನು ಸುರಿಸ್ತಾ ಇರುತ್ತೆ. ನೋಡಿ ಇದನ್ನು ನಾನು ನಾಶನೇ ಮಾಡಬೇಕು ಅಂಥೇಳಿ ಖಡ್ಗ ಎತ್ತಿ ಅದಕ್ಕೆ ಹೊಡಿಲಿಕ್ಕೆ ಅಂತ ಹೋಗ್ತಾನೆ. ಹಾಗೆ ಭಕ್ತ ದಯಾಪರನಾದಂತಹ ಪರಮಾತ್ಮ ತನ್ನ ಭಕ್ತರನ್ನು ಯಾವತ್ತೂ ಕೂಡ ತಾನು ಸಂಕಷ್ಟದಲ್ಲಿ ಇಡಿಸೋಲ್ಲ, ತಾನೇ ಎದ್ದು ಆ ಏಟನ್ನು ತನ್ನ ತಲೆಗೆ ತೊಗೊತಾನೆ. ಅದಾದ ಮೇಲೆ ಒಂದು 7 ತಾಳೆ ಮರದಷ್ಟು ರಕ್ತ ಚಿಮ್ಮುತ್ತದಂತೆ. ಭೀಕರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲಿ. ಅದನ್ನು ನೋಡಿ ಆ ಗೋಪಾಲಕ ಅಲ್ಲೇ ಮೃತನಾಗಿಬಿಡ್ತಾನೆ. ಅವ್ನು ನೋಡಲಿಕ್ಕೆ ಆಗಲ್ಲ, ಅಷ್ಟೊಂದು ಏನಾಯಿತು ಅಂತಲೇ ಗೊತ್ತಾಗಲ್ಲ. ಇವನು ಯಾರು, ಇವನು ಇದು ಹಾಗೆ ಹಸು ಯಾಕೆ ಹೋಯಿತು ಏನು ಗೊತ್ತಾಗಲ್ಲ ಅವನಿಗೆ. ಆ ಹಸು ಓಡ್ಕೊಂಬಂದು ಚೋಳರಾಜನ ಹತ್ರ ಮತ್ತೆ ಬರ್ತದೆ.
ಚೋಳರಾಜನ ಹತ್ರ ಬಂದ ಮೇಲೆ ಒಂಥರ ಸಂಕಟದ ವ್ಯಕ್ತಪಡಿಸ್ತಾ ಇರ್ತದೆ. ಇದನ್ನು ನೋಡಿ ಏನೋ ಒಂದು ಆಗಿದೆ ಅಂತನ್ನುವಂಥದ್ದನ್ನು ನೋಡಿಕೊಂಡು ಆ ಹಸುವನ್ನು ಹಿಂಬಾಲಿಸಿ ಚೋಳರಾಜನು ಅಲ್ಲಿ ಹೋಗ್ತಾನೆ. ಹೋದ ತಕ್ಷಣ ಇಲ್ಲಿ ಶ್ರೀನಿವಾಸ ಇಂಥ ಒಂದು ಪರಿಸ್ಥಿತಿ ಒಳಗಡೆ ಇರ್ತಾನೆ. ಅದನ್ನು ನೋಡಿ ಬೈತಾನೆ ಶ್ರೀನಿವಾಸ, ನಿನಗೆ ಪಿಶಾಚ ಜನ್ಮ ಬರಲಿ ಅಂತ ಶಾಪನೂ ಕೊಡ್ತಾನೆ. ನೀನು ಹೀಗೆ ರಾಜ್ಯದಲ್ಲಿರುವಂಥ ಭಕ್ತರನ್ನು ನೀನು ನೋಡ್ಕೊಳ್ಳೋದು ಬಿಟ್ಟು ಹೀಗೆ ಖಡ್ಗದಿಂದ ಛೇದನಾದಿಗಳನ್ನು ಮಾಡುವಂಥದ್ದು ಎಷ್ಟು ಸರಿ ಅಂಥೇಳಿ, ನಿನ್ನ ರಾಜ್ಯ ಅಂತಂದರೆ ನಿನ್ನ ಅಧೀನನೇ, ಅವನು ಕೂಡ ನಿನ್ನ ವೃತ್ತೇನೆ ಗೋಪಾಲಕ, ಅವನನ್ನು ಹೆಂಗೆ ಒಬ್ಬರನ್ನ ನೋಡ್ಕೊಳ್ಳೋವಂಥ ಕ್ರಮವನ್ನು ನೀನು ಕಲಿಸಿಲ್ಲ ಅಂಥೇಳಿ ಅವನು ಕೋಪಗೊಳ್ತಾನೆ. ಎಲ್ಲನೂ ಕೂಡ ನಾಟಕ ರೂಪದಲ್ಲಿ ಅವರವರ ಕರ್ಮಾನುಸಾರವಾಗಿ ಪರಮಾತ್ಮ ಮಾಡ್ತಾನೆ. ಅದಾದ ಮೇಲೆ ಚೋಳರಾಜ ಕ್ಷಮಾಪಣೆ ಕೇಳ್ತಾನೆ. ಅವನ ಶ್ರೀನಿವಾಸ ತಾನು ಸಮಾಧಾನದಿಂದ ಆಮೇಲೆ ಕೇಳಿದಾಗ, ಯಾಕೆ ನನಗೆ ಈ ಥರ ಶಾಪ ಕೊಡ್ತಾ ಇದೆಯಾ ನೀನು ಅಂತ ಕೇಳಿದಾಗ, ಹೀಗೆ ಸಮಸ್ಯೆ ಅಂತೆಲ್ಲ ಹೀಗೆಲ್ಲ ಆಗಿದ್ದನ್ನೆಲ್ಲ ಹೇಳಿದ ಮೇಲೆ ಶ್ರೀನಿವಾಸ, ಸರಿ ನಿನಗೆ ಇದಕ್ಕೆ ಪರಿಹಾರನೂ ಇದೆ, ಮುಂದೆ ನಾನು ವಿವಾಹ ಆಗ್ತೀನಿ, ವಿವಾಹ ಆದಮೇಲೆ ನನಗೆ ಆಕಾಶರಾಜ ಒಂದು ಬಂಗಾರದ ಕಿರೀಟವನ್ನು, ವಜ್ರಖಚಿತವಾದ ಕಿರೀಟವನ್ನು ನನಗೆ ದಾನ ಮಾಡ್ತಾನೆ. ಅದನ್ನು ಶುಕ್ರವಾರದ ದಿನ ನನಗೆ ಸಮರ್ಪಣೆ ಮಾಡ್ತಾರೆ. ಅದನ್ನು ಸಂಜೆ ಹೊತ್ತು ಅದನ್ನು ನೋಡಿದಾಗ 6 ಗಳಿಗೆ ಹೊತ್ತು ತನಕ ನಿನಗೆ ಪಿಶಾಚ ಜನ್ಮದ ನಿವೃತ್ತಿಯಾಗಿ ನೀನು ಸುಖವನ್ನು ಪಡ್ತೀಯ. ಪ್ರತಿ ಶುಕ್ರವಾರ ನೀ ಆ ಕಿರೀಟ ದರ್ಶನ ಮಾಡಿ ನನ್ನನ್ನು ನೋಡಬೇಕು. ಅವಾಗ ಆ ಕಿರೀಟ ದರ್ಶನ ಆದಾಗ ಅವನ ಕಣ್ಣುಗಳಿಂದ ನೀರು ಬರ್ತಾವಂತೆ. ಆ ಅಶ್ರುಪೂರ್ಣನಾದಂತಹ ನನ್ನ ಕಣ್ಣನ್ನು ನೀನು ನೋಡಿದಾಗ ನಿನಗೆ ಪಿಶಾಚ ಜನ್ಮದಿಂದ ನಿವೃತ್ತಿಯಾಗಿ ಸುಖ ಪಡ್ತೀಯ ಅಂತ ಹೀಗೆ ವರದಾನನೂ ಕೊಡ್ತಾನಂತೆ. ಹೀಗೆ ತಾನು ಒಂದು ವ್ಯವಸ್ಥೆ ಮಾಡ್ತಾನೆ. ಅದಾದ ಮೇಲೆ ಶ್ರೀನಿವಾಸ ತಾನು ತನಗೆ ಆಗಿರುವಂತಹ ನೋವಿಗೆ ಪರಿಹಾರಕ್ಕಾಗಿ ಬೃಹಸ್ಪತ್ಯಾಚಾರ್ಯರು, ದೇವತಾ ಗುರುಗಳು, ಅವರು ಆಯುರ್ವೇದದಲ್ಲಿಯೂ ಕೂಡ ಸಿದ್ಧಹಸ್ತ್ರ ಇರ್ತಾರೆ. ಅವ್ರನ್ನ ಸ್ಮರಣೆ ಮಾಡಿದ ತಕ್ಷಣ ಬೃಹಸ್ಪತ್ಯಾಚಾರ್ಯರು ಅಲ್ಲಿ ಬರ್ತಾರೆ. ಬಂದವರು ಶ್ರೀನಿವಾಸನಿಗೆ ಹೇಳ್ತಾರೆ, ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಕೂಟ್ ಮಾಡಿದೆ, ಯಾವ್ಯಾವುದು ಏನೇನು ಯಾವ್ಯಾವುದನ್ನು ಎಷ್ಟೆಷ್ಟು ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ನೀನು ಲೇಪನೆ ಮಾಡಬೇಕು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಂತೆಲ್ಲ ಶ್ರೀನಿವಾಸನಿಗೆ ಹೇಳಿ ಅವ್ರು ಹೊರಡ್ತಾರೆ. ಅದು ಹೊರಟಾದ ಮೇಲೆ ಶ್ರೀನಿವಾಸ ತಾನಲ್ಲೇ ವಾಲ್ಮೀಕದ ಹತ್ರನೇ, ಹುತ್ತದ ಹತ್ರನೇ ಕೂತಿರ್ತಾನೆ. ಆ ಸಂದರ್ಭದಲ್ಲಿ ಜೋರಾಗಿ ಧ್ವನಿ ಬರುತ್ತೆ, 4 ವರಾಹಗಳು ಬರ್ತವೆ. ಆ ವರಾಹ ಸೈನ್ಯ ಸಮೇತನಾಗಿ ವರಾಹದೇವರು ಬರ್ತಾನಲ್ಲಿ. ಅವನು ಜೋರು ಶಬ್ದ ಮಾಡ್ಕೊಂಡು ಬರ್ತಾನೆ, ಸಾಮಾನ್ಯನಲ್ಲ ಅವನು. ಆ ಪ್ರಾಂತ್ಯಕ್ಕೆಲ್ಲ ತಾನೇ ಪೂರ್ತಿ ಒಡೆಯ ಅಂಥೇಳಿ ಅವನು ಬರ್ತಾನೆ. ಅಲ್ಲಿ ಶ್ರೀನಿವಾಸನಿಗೆ ಮತ್ತು ವರಾಹನಿಗೆ ಪ್ರಥಮ ಬಾರಿ ಸಮಾಗಮ ಆಗ್ತದೆ. ಆ ಸಮಾಗಮದಲ್ಲಿ ಅವರಿಬ್ಬರು ಏನು ಮಾತಾಡ್ತಾರೆ ಅನ್ನೋದು ಮತ್ತೆ ನಾಳೆ ಮುಂದುವರಿಸೋದು.